ಐ ಆಮ್ ಸಾರಿ ಸಂತೋಷ್, ನಿಮ್ಮ ಹಾಲಿಡೇ ಟ್ರಿಪ್ನ ಅರ್ಧದಲ್ಲೇ ಹಾಳು ಮಾಡಿಬಿಟ್ಟೆ. ದಟ್ಸ್ ಓಕೆ ಸರ್. ಕಾರಣ ಇಲ್ಲದೆ ನೀವು ನನ್ನ ಸುಮ್ಮನೆ ಕರೆಸಲ್ಲ ಅಂತ ನನಗೆ ಗೊತ್ತು. ಹೇಳಿ ಸರ್, ಏನಾಗಬೇಕಾಗಿತ್ತು? ಸಂತೋಷ್, ಆ್ಯಕ್ಚುಲಿ ಒಂದು ಬನ್ನಿ ಬಸವರಾಜ್. ಸರ್, ವಿಜಯ್ ಸಿಂಗ್ ಮರ್ಡರ್ ಕೇಸ್ ಬಗ್ಗೆ ಫುಲ್ ಡೀಟೇಲ್ಸ್ ಕೇಳಿದ್ರಲ್ಲ, ಅದು ಈ ಫೈಲಲ್ಲಿದೆ. ಕೊಡಿ. ತಗೊಳ್ಳಿ ಸರ್. ಸರ್, ಇವರು ಹೀಸ್ ಮಿಸ್ಟರ್ ಸಂತೋಷ್. ಸರ್, ಅದೇ ಫ್ಲೈಓವರ್ ಮೇಲೆ ಯೂಟರ್ನ್ ತೊಗೊಂಡವರೆಲ್ಲ ಮರ್ಡರ್ ಆಗ್ತಿದ್ರಲ್ಲ, ಆ ಮರ್ಡರ್ನ ಒಂದು ದೆವ್ವ ಮಾಡಿದ್ದಲ್ಲ ಒಬ್ಬ ಮನುಷ್ಯ ಮಾಡಿದ್ದಂತ ಪ್ರೂವ್ ಮಾಡಿದವ್ರು ಇವರೇ ಅಲ್ಲ? ಯಾ, ದ ಸೇಮ್ ಗಾಯ್. ಓ, ನೈಸ್ ಮೀಟಿಂಗ್ ಯು ಸರ್. 2013 ಮಾರ್ಚ್ 23 ದಾವಣಗೆರೆಯಲ್ಲಿ ರಾಹುಲ್ ಅನ್ನೋ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ನ ಮರ್ಡರ್ ಆಯಿತು. ಸತ್ತ ವ್ಯಕ್ತಿ ಎದುರುಗಡೆ 4 ಜನ ಹಿಪ್ನಟೈಸ್ ಆಗಿ ಕೂತಿದ್ರು. ಸತ್ತ ವ್ಯಕ್ತಿಗೂ ಆ 4 ಜನಕ್ಕೂ ಯಾವುದೇ ತರಹದ ಲಿಂಕ್ ಇರಲಿಲ್ಲ. ಸರಿಯಾದ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣ ಆ ಕೇಸ್ ಅಲ್ಲೇ ಕ್ಲೋಸ್ ಆಯಿತು. ಈ ಘಟನೆ ನಡೆದು 8 ತಿಂಗಳ ನಂತರ ಮಂಗಳೂರಿನಲ್ಲಿ ಕಾರ್ತಿಕ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ನ ಮರ್ಡರ್ ಆಯಿತು. ಇಲ್ಲೂ ಕೂಡ ಅವನ ದೇಹದ ಮುಂದೆ 4 ಜನ ಹಿಪ್ನಟೈಸ್ ಆಗಿ ಕೂತಿದ್ರು. ಸತ್ತ ವ್ಯಕ್ತಿಗೂ ಆ 4 ಜನಕ್ಕೂ ಇಲ್ಲೂ ಯಾವುದೇ ತರಹದ ಲಿಂಕ್ ಇರಲಿಲ್ಲ. ಈ ಕೇಸು ಡ್ರಾಪ್ ಆಯಿತು. 2014 ಜನವರಿ ಶಿವಮೊಗ್ಗದಲ್ಲಿ, 2015 ನವೆಂಬರ್ ಉಡುಪಿಲಿ, ಜೂನ್ 2016ವರೆಗೂ ನಮ್ಮ ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಈ ಥರ ಒಟ್ಟು 12 ಕೇಸ್ಗಳಿವೆ. ಈಗ ಜುಲೈ 2017 ಮೈಸೂರಿನಲ್ಲಿ ವಿಜಯ್ ಸಿಂಗ್ ಅನ್ನೋ ಒಬ್ಬ IT ಎಂಪ್ಲಾಯ್ನ ಮರ್ಡರ್ ಮಾಡಿದ್ದಾರೆ. ಇಲ್ಲೂ ಕೂಡ ಅವನ ದೇಹದ ಎದುರುಗಡೆ 4 ಜನ ಹಿಪ್ನಟೈಸ್ ಆಗಿ ಕೂತಿದ್ದಾರೆ. ಈ ಸೀರೀಸ್ ಆಫ್ ಮರ್ಡರ್ಸ್ನ ಯಾರು ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನು ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ನನ್ನ ಸರ್ವಿಸ್ನಲ್ಲಿ ಕಾಂಪ್ಲಿಕೇಟೆಡ್ ಅನ್ಸ್ಕೊಂಡ ಕೆಲವು ಕೇಸ್ಗಳಲ್ಲಿ ಇದು ಒಂದು. ಇಂಥ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮ್ಮೊಬ್ಬರಿಗೆ ಇರೋದು. ಸೊ ಗೋ ಥ್ರೂ ದ ಕೇಸ್ ಅಂಡ್ ಗಿವ್ ಮಿ ಕ್ವಿಕ್ ರಿಸಲ್ಟ್ಸ್. ಶ್ಯೂರ್ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಗುಡ್ ಲಕ್. ಕೂತ್ಕೋ. ಆ ವಿಜಯ್ ಸಿಂಗ್ನ ಏನು ಕೊಲೆ ಮಾಡ್ದೆ? ಸರ್, ನಾವು ಕೊಲೆ ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಅದು ಏನು ನಿನ್ನ ಹೆಸರು? PK ಸರ್. ಹಾಂ, ಹಂಗಂದ್ರೆ ಪವನ್ ಕುಮಾರ್ ಸರ್. ಏನು ಕೆಲಸ? ನಾಕಪ್ ಗಾಯ್ ಸರ್. ಹಾಂ, ನಾಕಪ್ ಗಾಯ್ ಸರ್. ಈ IT ಫೀಲ್ಡಲ್ಲಿ ವರ್ಕ್ ಮಾಡೋ ಕೆಲವ್ರಿಗೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲ್ವಲ್ಲ ಸರ್, ಅಂಥವ್ರು ನನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಸರ್. ಅವ್ರನ್ನ ಬೆಳಗ್ಗೆ ಬೇಗ ಎಬ್ಸೋದೆ ನನ್ನ ಕೆಲಸ ಸರ್. ಸರಿ, ದಿನ ಅವನ ಮನೆಗೆ ಎಷ್ಟು ಗಂಟೆಗೆ ಹೋಗ್ತಿದ್ದೆ? ಸುಮಾರು 7 ಗಂಟೆಗೆ ಹೋಗ್ತಿದ್ದೆ ಸರ್. ಕೊಲೆ ಆಗಿದ್ದಿನ ಎಷ್ಟು ಗಂಟೆಗೆ ಹೋಗಿದ್ದೆ? 8 ಗಂಟೆ ಸರ್. ಅವತ್ತೇನಿಗೆ ಲೇಟು? ಸರ್, ಅವತ್ತು ಹಿಂದಿನ ದಿನ ಬರ್ಡೇ ಪಾರ್ಟಿಗೆ ಹೋಗಿದೆ ಸರ್. ನೈಟ್ ಮಲಗಿದ್ದು ಲೇಟ್ ಆಯಿತು, ಬೆಳಿಗ್ಗೆ ಬೇಗ ಎಚ್ಚರ ಆಗಲಿಲ್ಲ ಸರ್. ನೀನು ಅವತ್ತು ಏನೇನು ನೋಡಿದೆ ನನಗೆ ಕರೆಕ್ಟಾಗಿ ಡೀಟೇಲಾಗಿ ಹೇಳು. ಸರ್, ಅವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ವಿಜಯ್ ಸರ್ ಮನೆಗೆ ಅರ್ಜೆಂಟಲ್ಲಿ ಬಂದೆ. ವಿಜಯ್ ಸರ್ ಅಂತ ತುಂಬ ಸಲ ಕೂಗಿದೆ. ಅಲ್ಲಿ ಯಾರೂ ಇರಲಿಲ್ಲ ಸರ್. ಹಾಗೆ ಲಿವಿಂಗ್ ರೂಮಿಗೆ ಬಂದೆ. ವಿಜಯ್ ಸರ್ ಅಲ್ಲಿ ಕೆಳಗೆ ಬಿದ್ದಿದ್ರು. ಅವ್ರ ಪಕ್ಕದಲ್ಲೇ ಒಂದು ಗನ್ನಿತ್ತು ಸರ್. ಅವ್ರ ಮುಂದೆ 4 ಜನ ಹೆಣದ ಮುಂದೆ ಹೆಣದ ಥರ ಕೂತಿದ್ರು ಸರ್. ನಾನು ಬ್ಲ್ಯಾಂಕ್ ಆಗೋಗ್ಬಿಟ್ಟೆ ಸರ್. ಸರ್, ಎಸ್, ಆ 4 ಜನ ಸಸ್ಪೆಕ್ಟ್ಸ್ಗಳ ಪರ್ಸನಲ್ ಡೀಟೇಲ್ಸ್ ಕೇಳಿದ್ರಲ್ಲ, ಅದು ರೆಡಿಯಾಗಿದೆ ಸರ್. ಓಕೆ, ಅವ್ರದ್ದು ಕಾಲ್ ಲಾಗ್ದು ಡೀಟೇಲ್ಸ್ನ ಟ್ರೇಸ್ ಮಾಡೋಕ್ಕೆ ಹೇಳಿದ್ನಲ್ಲ, ಮಾಡಿದ್ರಾ? ಸರ್, ಅದು ಇವತ್ತು ಈವ್ನಿಂಗ್ ಸಿಗುತ್ತೆ ಸರ್. ಮತ್ತು ಆ 4 ಜನ ನಿಜವಾಗ್ಲೂ ಹಿಪ್ನೋಟೈಸ್ ಆಗಿದ್ರು ಇಲ್ವೋ ಅಂತ ಮೆಡಿಕಲ್ ರಿಪೋರ್ಟ್ಸ್ ಏನಾದ್ರು ಬಂತಾ? ಸರ್, ಅದು ನಾಳೆ ಸಿಗುತ್ತೆ. ಓಕೆ. ಹಾಂ, ಆ 4 ಜನ ಎಲ್ಲಿದ್ದಾರೆ ಈಗ? ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ಒಳಗೆ ಕರೆಸಿ ಅವ್ರನ್ನ. ಓಕೆ ಸರ್. ಸೊ ಹೇಳಿ, ನಿಮ್ಮ 4 ಜನದಲ್ಲಿ ವಿಜಯ್ ಸಿಂಗ್ನ ಕೊಲೆ ಮಾಡಿದವ್ರು ಯಾರು? ಒನ್ ಅಟ್ ಎ ಟೈಮ್ ಹೇಳಿ. ಡಾಕ್ಟರ್, ಏನಕ್ಕೆ ವಿಜಯ್ ಸಿಂಗ್ನ ಕೊಲೆ ಮಾಡಿದ್ರಿ? Sir, why are you blaming me, sir? I don't know anything, sir. I was hypnotized.
ನರ್ಸಿಂಗ್ ಹೋಮಿಂದ ಮನೆಗೆ ಹೋದಿದ್ದಷ್ಟೇ ನೆನಪು ನನಗೆ. ಅದಾದಮೇಲೆ ಏನಾಯಿತು ಅಂತ ನನಗೇನು ನೆನಪಿಲ್ಲ. ವೆನ್ ಐ ಓಪನ್ ಮೈ ಐಸ್ ಐ ವಾಸ್ ಸಮ್ವೇರ್ ಎಲ್ಸ್. ಸರ್, ಪ್ಲೀಸ್ ಟ್ರಸ್ಟ್ ಮೀ. ಐ ಡೋಂಟ್ ನೋ ಎನಿಥಿಂಗ್. ಸೊ ಡಾಕ್ಟರ್ ಸಾಹೇಬ್ರು ಈ ಕೊಲೆ ಮಾಡಿಲ್ಲ. ಹಾಗಾದರೆ ಡ್ರೈವರ್ ಸಾಹೇಬ್ರೆ ಹೇಳಿ, ನೀವೇನಕ್ಕೆ ಈ ಕೊಲೆ ಮಾಡಿರಬಾರ್ದು? ಸರ್, ನೀವು ಈ ರೀತಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಕೇಳೋದು ಸರಿ ಅನ್ಸಲ್ಲ ಸರ್. ನಾವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು 4 ಜೀವಗಳನ್ನ ಸಾಕೋರು. ಅನ್ಯಾಯವಾಗಿ ಒಂದು ಜೀವ ತೆಗಿಯಲ್ಲ ಸರ್. ಹಾಗಾದರೆ ನೀವು ಆ ದಿನ ಮನೆಯಲ್ಲೇ ನಿಕ್ಕಿದ್ರಿ? ಸರ್, ನನ್ನ ಕರ್ಮಕ್ಕೆ ಆವತ್ತೇ ಒಂದು NRI ಹುಡುಗಿನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರ್ತಾ ಇದ್ದೆ ಸರ್. ವಾಪಸ್ ಬರ್ತಿರ್ಬೇಕಾದ್ರೆ ನನ್ನ ಕ್ಯಾಬ್ ಮೇಲೆ ಯಾವುದೋ ಲಾರಿ ಬಂದಂಗೆ ಆಯಿತು. ಅದರಿಂದ ತಪ್ಸ್ಕೊಳಕ್ಕೆ ಎಡಕ್ಕೆ ಕೇಳಿದೆ ಗಾಡಿ. ಕಣ್ಬಿಟ್ಟು ನೋಡಿದ್ರೆ ಆ ಮನೇಲಿದ್ದೆ ನಾನು. ಸೊ ನೀವೇನು ಹೇಳ್ತೀರಾ? ಸರ್, ಒಬ್ಬರು ಮನೇಲಿ ಗಜಲಕ್ಷ್ಮಿ ಪೂಜೆ ಮಾಡಿಸ್ದೆ. ಅವತ್ತು ಸಂಜೆ ಮನೆಗೆ ಬರಬೇಕಾದ್ರೆ ನನಗೆ ಕಣ್ಣು ಹೊತ್ತೋ ಹಾಗೆ ಒಂದು ಬೆಳಕು ಬಂತು. ಆಮೇಲೆ ನಾನು ಎಲ್ಲಿದ್ನೋ ಗೊತ್ತಿಲ್ಲ ಸರ್. ನಾನು ಪೂಜೆ ಮಾಡೋ ಆದಿಶಕ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್. ಸರ್, ನಿನ್ನೆ ರಾತ್ರಿ ನನಗೆ ತುಂಬ ತಲೆನೋಯ್ತಾಯಿತು ಸರ್. ಮಾತ್ರೆ ತರೋಣ ಅಂತ ಮೆಡಿಕಲ್ ಶಾಪ್ಗೆ ಹೋಗಿದ್ದೆ. ವಾಪಸ್ ಬರ್ತಿರ್ಬೇಕಾದ್ರೆ ದೂರದಲ್ಲಿ ಯಾರೋ ಮರದ ಹಿಂದೆ ಜೋರಾಗಿ ಕೂಗ್ದಾಗಾಯ್ತು. ಏನಪ್ಪ ನೋಡೋಣ ಅಂತ ಹೋದೆ. ಅಷ್ಟೇ ಸರ್ ನನಗೆ ಜ್ಞಾಪಕ ಇರೋದು. ಆಮೇಲೆ ಏನಾಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ದಯವಿಟ್ಟು ನನ್ನ ನಂಬಿ ಸರ್. ಬಿಲೀವ್ ಮಿ ಸರ್. ಯಾ, ಐ ಸ್ಟಾರ್ಟೆಡ್ ದ ಇನ್ವೆಸ್ಟಿಗೇಷನ್. ಹಾಂ ಸರ್, ಒಂದು ನಿಮಿಷ ಹೋಲ್ಡ್ ಮಾಡ್ತೀರಾ? ಹಾಂ, ರೆಡಿ. ಆ ಹುಡುಗ ಎಲ್ಲಿದ್ದಾನೆ? ಸರ್, ಇನ್ವೆಸ್ಟಿಗೇಷನ್ ರೂಮ್ನಲ್ಲಿ ಕೂರಿಸಿದ್ದೀನಿ ಸರ್. ಸರಿ ಸರ್, ಒಂದು ನಿಮಿಷ. ಹಾಂ ಸರ್, ಆ ಸಸ್ಪೆಕ್ಟ್ಸ್ಗಳು ನಿಜವಾಗ್ಲೂ ಹಿಪ್ನೋಟೈಸ್ ಆಗಿದ್ರು ಅಂತ ಮೆಡಿಕಲ್ ರಿಪೋರ್ಟ್ ಬಂದಿದೆ ಸರ್. ಓಕೆ. ಸರಿ ಸರ್. ಎಸ್ ಸರ್, ಐ ಗಾಟ್ ದ ರಿಪೋರ್ಟ್ಸ್ ನೌ. ಐಲ್ ಸಿ ಆ್ಯಂಡ್ ಕಾಲ್ ಯು ಬ್ಯಾಕ್. ಸರ್, ನನ್ನ ಇಲ್ಲೇ ಕರ್ಕೊಂಬಂದಿದ್ದೀರಾ? ನಾನೇನು ಮಾಡಿದೆ? ಇವ್ರು ಬೇರೆ ನನ್ನ ಫೋನ್ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ಮ ಮನೆಗೆ ಕಾಲ್ ಮಾಡಬೇಕು. ನನ್ನ ಬಿಡಿ ಪ್ಲೀಸ್. ನಾನು ಕೇಳೋ ಎಲ್ಲ ಪ್ರಶ್ನೆಗೂ ಕರೆಕ್ಟಾಗಿ ಉತ್ತರ ಕೊಡು. ನಿನಗೂ ಆ ಡಾಕ್ಟ್ರಿಗೂ ಏನು ಸಂಬಂಧ? ಯಾವ ಡಾಕ್ಟರ್ ಸರ್? ಅದೇ ದಿನ ಫೋನಲ್ಲಿ ಮಾತಾಡ್ತೀಯಲ್ಲಪ್ಪ, ಆ ಡಾಕ್ಟ್ರು. ನೀವು ಸಂಜೀವ್ ಸರ್ ಬಗ್ಗೆನ ಕೇಳ್ತಾ ಇರೋದು? ಎಕ್ಸಾಕ್ಟ್ಲಿ ಸರ್. ಅದು ಹೇಳ್ತೀಯೋ ಇಲ್ವೋ? ಸಂಜೀವ್ ಸರ್ ಇದ್ರ ಬಗ್ಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು. ಬಟ್ ಹೇಳ್ತೀನಿ ಸರ್. ನಾನು ಮಾಸ್ ಹಿಪ್ನೋಟಿಸಮ್ ಬಗ್ಗೆ ಒಂದು ಪೇಪರ್ ರೆಡಿ ಮಾಡ್ತಿದ್ದೆ. ಸಂಜೀವ್ ಸರ್ ಹಿಪ್ನೋಟಿಸಮ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ. ಅಷ್ಟೇ ಸರ್ ನಂಗೆ ಗೊತ್ತಿರೋದು. ಮಾಸ್ ಹಿಪ್ನೋಟಿಸಮ್. ಒಬ್ಬರು ಮನೇಲಿ ಗಜಲಕ್ಷ್ಮಿ ಪೂಜೆ ಮಾಡಿಸ್ದೆ. ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರ್ತಾ ಇದ್ದೆ ಸರ್. ಅಷ್ಟೇ ಸರ್ ನನಗೆ ಜ್ಞಾಪಕ ಇರೋದು. ಕ್ಯಾಬ್ ಮೇಲೆ ಯಾವುದೋ ಲಾರಿ ಬಂದಂಗೆ ಆಯಿತು. ಐ ವಾಸ್ ಹಿಪ್ನೋಟೈಸ್ಡ್. ನರ್ಸಿಂಗ್ ಹೋಮಿಂದ ಮನೆಗೆ ಹೋದಿದ್ದಷ್ಟೇ ನೆನಪು ನನಗೆ. ಹೋಗಿದ್ದೆ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್. ಇಲ್ಲ ಸರ್. I was somewhere ದಯವಿಟ್ಟು ನನ್ನ else. ನಂಬಿ ಸರ್. ಈ ಕೇಸ್ನ ಡ್ರಾಪ್ ಮಾಡೋಕ್ಕೆ ನೀವು ಕೇಳಿದ ಕ್ಯಾಶ್, ಇಟ್ಸ್ ಆಲ್ ಯಾಸ್. ಕೂಲ್. ಇವತ್ತೇ ಈ ಕೇಸ್ ಡ್ರಾಪ್ ಮಾಡಿದ್ದೀನಿ ಅಂತ ನಿನ್ನ ಬಾಸ್ಗೆ ಹೇಳು. ಓಕೆ, ಬಟ್ ನಿಮ್ಮಿಂದ ಏನಾದರೂ ಪ್ರಾಬ್ಲಮ್ ಆದರೆ ಥಿಂಕ್ ಯು ನೋ ಅಬೌಟ್ ಅಸ್. ಯಾ. ಹಲೋ ಸರ್, ದುಡ್ಡು ತಲುಪ್ಸಾಯ್ತು ಸರ್. ಏನೂ ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳಿದ್ದಾನೆ. ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ನಾನು ನೋಡ್ಕೋತೀನಿ. ಎನಿ ಪ್ರಾಬ್ಲಮ್? ನಥಿಂಗ್. ಸರ್, ನಿಮ್ಗೊಂದು ಪಾರ್ಸಲ್ ಬಂದಿದೆ. ಪಾರ್ಸಲ್ಲ? ಹಾಂ ಸರ್. ಯಾರಿಂದ?
ಗೊತ್ತಿಲ್ಲ ಸರ್. ಸರಿ ಕೊಡಿ. ಹಾಂ ಸರ್. Sir, this is information number 72. Radical type 120049. Mode CA0042. Alert type PR0012. Routine XY00567. Extremely important. Hope you do something about it, sir. Good evening, Madan. Hello, sir. Actually, you are right. About what, sir? About Santosh. Most of the time, I felt he was more capable. ಹಾಗಾಗಿ ಎಲ್ಲ ಒಳ್ಳೆ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನ ನಾನು ಅವನಿಗೆ ಕೊಟ್ಟೆ. ಬಟ್ ವಾಟ್ ಟು ಡೂ, ಅವನು ನನ್ನ ನಂಬಿಕೆಗೆ ಅರ್ಹನಲ್ಲ. ಈಸ್ ಎ ಕರಪ್ಟ್ ಆಫೀಸರ್. ನಾನು ಅವನು ವಹಿಸಿರೋ ಕೇಸ್ನ ಮುಚ್ಚಾಕೋದಕ್ಕೆ ಅವನು 5 ಕೋಟಿ ಲಂಚ ತಗೊಂಡಿದ್ದಾನೆ. ನಾನು ಅವನ ಮೇಲೆ ಆಕ್ಷನ್ ತಗೋಬಹುದು. ಆದ್ರೆ ಈ ಮರ್ಡರ್ ಹಿಂದೆ ಇರೋರೆಲ್ಲ ಹುಷಾರಾಗ್ಬಿಡ್ತಾರೆ. ಬಟ್ ದ ಥಿಂಗ್ ಈಸ್ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಹಾಗಾಗಿ ನನಗೆ ಈ ಮರ್ಡರ್ ಹಿಂದೆ ಇರೋರು ಎಲ್ಲ ಡೀಟೇಲ್ಸು ಬೇಕು. ನೀವು ಅಂಡರ್ ಕವರ್ ಏಜೆಂಟ್ ಆಗಿ ಈ ಕೇಸ್ ಮೇಲೆ ವರ್ಕ್ ಮಾಡಿ. ಓಕೆ ಸರ್. ನಿಮಗೆ ಬೇಕಾದ ಎಲ್ಲ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಇಟ್ಸ್ ಮೈ ಪ್ಲೆಷರ್ ಸರ್. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಸರ್. ಇದುವರೆಗೂ ಸಂತೋಷ್ ಕಲೆಕ್ಟ್ ಮಾಡಿರೋ ಪ್ರತಿಯೊಂದು ಡೀಟೇಲ್ಸ್ ಕಾಪಿನ ನೀವು ನನಗೆ ಕೊಡಿ ಸರ್. ಅದು ಅವನಿಗೆ ಗೊತ್ತಾಗ್ದಿರೋ ಹಾಗೆ. ಮುಂದಿಂದು ನಾನು ನೋಡ್ಕೋತೀನಿ ಸರ್. ನಾಳೆ ಬೆಳಗ್ಗೆ ಒಳಗೆ ಎಲ್ಲ ಡೀಟೇಲ್ಸು ನಿಮ್ಮ ಟೇಬಲ್ ಮೇಲೆ ಇರುತ್ತೆ. ಓಕೆ ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗೋ ಹೆಡ್. ಎರಡನೇ ಮನೆಯಲ್ಲಿ ಗುರು ಲಗ್ನಕಾರಕ, ಮೂರನೇ ಮನೆಯಲ್ಲಿ ಶನಿ, ಎರಡನೇ ಮನೆಯಲ್ಲಿ ಸೂರ್ಯ ಚಂದ್ರಾಯ, ಮೂರನೇ ಮನೆಯಲ್ಲಿ ಗುರು ಇದ್ದಾನೆ. 4, 5, 6. ನಿಮ್ಮ ಜಾತಕದ ಪ್ರಕಾರ ಮುಂದಿನ ತಿಂಗಳು ಒಂದು ಸಂಧಿ ದೋಷ ಇದೆ. ಸಂಧಿ ಶಾಂತಿ ಮಾಡಿಸ್ಲೇಬೇಕು. ಇಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಬರ್ಬೋದು. ಗುರುಗಳೇ, ನಿಮ್ಮ ಮೇಲೆ ಒಂದು ಕೇಸ್ ಇದೆ ಅಂತ ಕೇಳ್ಪಟ್ಟೆ, ನಿಜನಾ? ಹೌದು, ಇದೆ. ಗುರುಗಳೇ, ನಿಮ್ಮ ಭವಿಷ್ಯನೇ ಸರಿ ಇಲ್ಲ. ನೀವು ನನ್ನ ಭವಿಷ್ಯದ ಬಗ್ಗೆ ಏನು ಹೇಳ್ತೀರಾ? ನೋಡಪ್ಪ, ಈಗ ಒಬ್ಬ ಡಾಕ್ಟ್ರು ತನ್ನ ಹತ್ರ ಬರೋ ರೋಗಿಗಳ ಕಾಯಿಲೆನ ವಾಸಿ ಮಾಡ್ತಾನೆ. ಹಾಗಂತ ತನಗೇ ರೋಗ ಬರಬಾರ್ದು ಅಂತ ಏನಿಲ್ವಲ್ಲ. ಹಾಗೇ ಇದು ನನ್ನ ಪ್ರಾರಬ್ಧ ಕರ್ಮನ ನಾನೇ ಅನುಭವಿಸ್ಬೇಕು. ಇದು ನಿಜವಾಗಿಯೂ ನಿನ್ನ ಜಾತಕನೇ ಆಗಿದ್ರೆ ಸಂಧಿ ಶಾಂತಿ ಮಾಡಿಸು. ಇಲ್ದಿದ್ರೆ ಮುಂದೆ ಬರ್ಬೋದಾದಂಥ ಅಪಾಯಗಳಿಗೆ ನೀನೇ ಹೊಣೆ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಸರಿ ಗುರುಗಳೇ, ನಾನಿನ್ನು ಬರ್ತೀನಿ.
ಎನಿ ಇಂಪ್ರೂವ್ಮೆಂಟ್ಸ್ ಇನ್ ದ ಕೇಸ್ ಸಂತೋಷ್? ಆಗ್ತಿದೆ ಸರ್, ಬಟ್ ಈ ಕೇಸ್ ನಾನು ಅಂದ್ಕೊಂಡಿದ್ದಷ್ಟು ಸಿಂಪಲ್ ಆಗಿಲ್ಲ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಬಟ್ ಎನಿವೇ ವಿಲ್ ಕ್ರ್ಯಾಕ್ ಇಟ್. Sir, I have to take this call. Excuse me. ಸಂದೀಪ್ ಸರ್, ಶ್ರೀಕಾಂತ್ ಶಾಸ್ತ್ರಿ ಮನೇಲಿ ಮೈಕ್ರೋಫೋನ್ ಇಟ್ಟಾಯ್ತು, ಉಳಿದವ್ರ ಮೇಲೆ ಇಟ್ರಾ? ಹಾಂ ಸರ್. ಡಾಕ್ಟ್ರು ಮನೇಲೂ ಮತ್ತು ಟೀಚರ್ ಮನೇಲೂ ಮೈಕ್ರೋಫೋನ್ ಇಟ್ಟಾಗಿದೆ. ಮತ್ತು ಆ ಕ್ಯಾಬ್ ಡ್ರೈವರ್ನ ಕ್ಯಾಬ್ಗೆ GPS ಟ್ರ್ಯಾಕರ್ನು ಫಿಕ್ಸ್ ಮಾಡಿದ್ದೀವಿ ಸರ್. ಒಂದು ಕೆಲಸ ಮಾಡಿ, 24x7 ಅವ್ರ ಮೇಲೆ ಕಣ್ಣಿಡಿ. ನಾರ್ಮಲ್ ಕಾನ್ವರ್ಸೇಷನ್ಗಿಂತ ಡಿಫ್ರೆಂಟಾಗಿ ಏನೇ ಮಾತಾಡಿದ್ರು ನಂಗೆ ತಿಳಿಸ್ಬೇಕು. ಓಕೆ? ಓಕೆ ಸರ್. ಈಗ ಆ ಕ್ಯಾಬ್ ಎಲ್ಲಿದೆ ಅಂತ ನೋಡ್ತೀರಾ? ಶ್ಯೂರ್. ಬೇಗ. ಸರ್, 3 ಅವರ್ಸಿಂದ ಹೈವೇ ಪಕ್ಕದಲ್ಲಿರೋ ಪಾಳ್ಬಿದ್ದಿರೋ ಮನೆ ಹತ್ರ ನಿಂತಿದೆ. ಒಂದು ಕೆಲಸ ಮಾಡಿ, ಆ ಕ್ಯಾಬ್ ಡ್ರೈವರ್ ಅಲ್ಲಿಂದ ಹೋದ್ಮೇಲೆ ನಮ್ಮ ಟೀಮ್ನ ಅಲ್ಲಿ ಕಳಿಸಿ. ಏನಾದರೂ ಕ್ಲೂ ಸಿಗ್ಬೋದು ಅಂತ ಚೆಕ್ ಮಾಡಿಸಿ. ಓಕೆ ಸರ್. ಸರ್, ಆ ಮೆಡಿಕಲ್ ಹುಡುಗ ಹೇಳಿದ್ದು ನಿಜನೇ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ಆ ಡಾಕ್ಟ್ರು ಅವನ ಕ್ರೆಡಿಟ್ ಕಾರ್ಡಿಂದ ಬಹಳಷ್ಟು ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿದ್ದಾನೆ. ಅದರಲ್ಲಿ 90% ಆಫ್ ದ ಬುಕ್ಸು ಹಿಪ್ನಾಟಿಸಮ್ ಬಗ್ಗೆನೇ ಸಂಬಂಧಪಟ್ಟಿರೋದು. ಅಲ್ಲ ರೀ, ಆ ಡಾಕ್ಟ್ರು ಕೊಲೆ ಮಾಡಿದ್ದೆ ಆದರೆ ಅವ್ನು ಬಂದು ನಮ್ಮ ಹತ್ರ ಏನಕ್ಕೆ ಸಿಕ್ಕಾಕೋತಾನೆ? ನಮ್ಮಿಂದ ಆದಷ್ಟು ದೂರ ಓಡೋಕೆ ಟ್ರೈ ಮಾಡ್ತಾನೆ ತಾನೆ? ಸರ್, ನಾವು ಈ ಥರ ಥಿಂಕ್ ಮಾಡ್ತೀವಿ ಅಂತಾನೆ ಅವ್ರು ನಮ್ಮ ಹತ್ರ ಬಂದು ಸಿಕ್ಕಾಕೊಂಡಿದ್ರೆ? ನೀವು ಆ ಕೊಲೆಗಾರನ್ಕಿಂತ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ? ಅದು ಹಾಗಲ್ಲ ಸರ್. ಆ ಡಾಕ್ಟ್ರಿಗೆ ಹಿಪ್ನೋಟಿಸಮ್ ಬಗ್ಗೆ ಅಷ್ಟೊಂದು ಗೊತ್ತಿರಬೇಕಾದ್ರೆ ಅವ್ರನ್ನ ಇನ್ನೊಬ್ಬ ಹೇಗೆ ಹಿಪ್ನೋಟೈಸ್ ಮಾಡೋಕ್ಕಾಗತ್ತೆ? ಅದ್ಯಾಕೆ ಸಾಧ್ಯ ಇಲ್ಲ? ನೋಡಿ, ಈಗ ಒಂದು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಳ್ಳಿ. ಅದು ಸ್ವಲ್ಪ ಪವರ್ಫುಲ್ ಮ್ಯಾಗ್ನೆಟ್. ಈ ಕಬ್ಬಿಣ ಚೂರು ಅಥವಾ ಬೇರೆ ಸಣ್ಣ ಮ್ಯಾಗ್ನೆಟ್ನ ಅದ್ರ ಹತ್ರ ಎಳ್ಕೊಳ್ಳುತ್ತೆ. ಆದರೆ ಅದಕ್ಕಿಂತ ಸ್ಟ್ರಾಂಗ್ ಮ್ಯಾಗ್ನೆಟ್ ಒಂದು ಬಂದರೆ ಈ ಮ್ಯಾಗ್ನೆಟ್ಟೇ ಅದ್ರ ಹತ್ರ ಹೋಗುತ್ತೆ ತಾನೆ? ಹಾಗೆ ಹಿಪ್ನೋಟಿಸಮ್ ಬಗ್ಗೆ ಸ್ವಲ್ಪ ಗೊತ್ತಿರೋ ಡಾಕ್ಟ್ರಿಗೆ ಹಿಪ್ನೋಟಿಸಮ್ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರೋರು ಏನಕ್ಕೆ ಹಿಪ್ನೋಟೈಸ್ ಮಾಡೋಕ್ಕಾಗಲ್ಲ? ಏನಂತೀರಾ? ಹಾಂ ಸರ್. ಹಾಗೆ ಆ ಟೀಚರ್ದು ರಿಜಿಸ್ಟರ್ ಕಾಪಿ ತರಕ್ಕೆ ಹೇಳಿದ್ನಲ್ಲ, ಅದರಲ್ಲಿ ಅವರು ಯಾವತ್ತೂ ಸ್ಕೂಲ್ಗೆ ಹೋಗಿಲ್ಲ ಅಂತ ಸ್ವಲ್ಪ ನೋಡಿ ಹೇಳಿ. ಓಕೆ ಸರ್. ಸರ್. ಹಾಂ ಸಂದೀಪ್. ನೀವು ಹೇಳಿದಾಗೆ ಆ ಪಾಳು ಬಿದ್ದಿರೋ ಮನೆ ಹತ್ರ ಕ್ಯಾಬ್ ಹೋದ್ಮೇಲೆ ನಮ್ದೊಂದು ಟೀಮ್ನ ಕಳಿಸಿ ಅಲ್ಲೇನೋ ಕ್ಲೂ ಸಿಗುತ್ತಾ ಅಂತ ಸರ್ಚ್ ಮಾಡಿಸ್ದೆ. ಬಟ್ ಅಲ್ಲೇನೂ ಕ್ಲೂ ಸಿಗಲಿಲ್ಲ ಸರ್. ಓಕೆ, ಬಟ್ 3 ಅವರ್ಸಿಂದ ಕ್ಯಾಬ್ ಅಲ್ಲಾಕಿತ್ತು? ಗಾಡಿ ಪಂಚರ್ ಆಗಿತ್ತಂತೆ, ಅದಕ್ಕೆ ನಿಂತಿತ್ತಷ್ಟೇ. ಓಕೆ ಸಂದೀಪ್, ಮೈಕ್ರೋಫೋನಿಂದ ರೆಕಾರ್ಡ್ ಆಗ್ತಿರೋ ಕಾನ್ವರ್ಸೇಷನ್ಸ್ನ ಮಾನಿಟರ್ ಮಾಡ್ತಾ ಇದ್ದೀರಲ್ವಾ? ಹಾಂ ಸರ್, ಇಲ್ಲಿವರೆಗೂ ರೆಕಾರ್ಡ್ ಆಗಿರೋದು ಎಲ್ಲ ಬರೀ ನಾರ್ಮಲ್ ಕಾನ್ವರ್ಸೇಷನ್ಸು. ಕೇಸಿಗೆ ಕ್ಲೂ ಸಿಗೋಂಥದ್ದು ಏನೂ ಇಲ್ಲ ಸರ್. ಓಕೆ ಸರ್, ಬಟ್ ಆ ಟೀಚರ್ ಮನೇಲಿ ಫಿಕ್ಸ್ ಮಾಡಿರೋ ಮೈಕ್ರೋಫೋನಲ್ಲಿ ಬಹಳ ಕಮ್ಮಿ ಕಾನ್ವರ್ಸೇಷನ್ಸ್ ರೆಕಾರ್ಡ್ ಆಗಿದೆ. ಮೋಸ್ಟ್ಲಿ ಆ ಮಹಾಶಯ ಮಾತೇ ಆಡಲ್ಲ ಅನ್ಸುತ್ತೆ. ಮಾತೇ ಆಡಲ್ವೋ ಅಥವಾ ಮನೇಲೇ ಇರಲ್ವೋ? ಆ ಚಾನ್ಸು ಇದೆ ಸರ್. ಸರಿ ಸಂದೀಪ್, ನೀವು ಹೊರಡಿ. ಸರಿ ಸರ್. ಓಕೆ.
ಸರ್ 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 ನಾನಲ್ಲ ಸರ್ ನಾನಲ್ಲ ಸರ್ ನಾನು ನಂಬಿ ಸರ್ ವಿಜಯ್ ಸಿಂಗ್ನ ಕೊಲೆ ಮಾಡಿದ್ದು ನಾನಲ್ಲ ಸರ್ ಡಾಕ್ಟರ್ ಸರ್ ಈ ಕೊಲೆ ನೀವು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಯು ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ. ಸರ್ ಅದು ಡಾಕ್ಟರ್, ಐ ಆಮ್ ಓನ್ಲಿ ಟ್ರೈಂಗ್ ಟು ಹೆಲ್ಪ್ ಯು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸರ್, ಲಾಸ್ಟ್ ಮಂತು ವಿಜಯ್ ಸಿಂಗ್ ನನ್ನನ್ನು ಮೀಟ್ ಮಾಡೋಕ್ಕಂತ ಬಂದಿದ್ದ. ಹಾಸ್ಪಿಟಲಲ್ಲಿ ಮೀಟ್ ಮಾಡ್ಬೋದಾಗಿತ್ತಲ್ಲ. ವಾಟ್ ಮೇಡ್ ಯು ಟು ಕಮ್ ಹಿಯರ್? ನಮ್ಮ ಲ್ಯಾಬಲ್ಲಿ ಒಂದು ಟ್ಯಾಬ್ಲೆಟ್ಸ್ ಕಂಡುಹಿಡಿದಿದ್ದೀವಿ. ಪ್ರೆಗ್ನೆಂಟ್ ಲೇಡೀಸ್ಗೆ ಇದನ್ನು ಕೊಟ್ಟರೆ ಅವರು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ. ನಿಮ್ಮ ಹಾಸ್ಪಿಟ್ಲಿಗೆ ಬಂದಿರೋ ಪ್ರೆಗ್ನೆಂಟ್ ಲೇಡೀಸ್ಗೆ ಇದನ್ನು ಕೊಟ್ಟು ಟೆಸ್ಟ್ ಮಾಡಿ ಇದು ರಿಪೋರ್ಟ್ ನೀವು ಹೇಳಬೇಕಿತ್ತಲ್ಲ ನನಗೆ. ಅಂದರೆ ಈ ಟ್ಯಾಬ್ಲೆಟ್ ಟೆಸ್ಟ್ ಆಗಿಲ್ವಾ? ಥಿಯಾರಿಟಿಕಲ್ ಟೆಸ್ಟ್ಗಿಂತ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡೋದು ಭಾಳ ಮುಖ್ಯ ಅಲ್ವಾ ಡಾಕ್ಟರ್? ಡಾಕ್ಟರ್, ಹೋದ ವಾರ ನಿಮ್ಮ ಹಾಸ್ಪಿಟ್ಲಲ್ಲಿ ರಾಂಗ್ ಡಯಾಗ್ನೈಸಿಂದ ಒಬ್ಳು ಪ್ರೆಗ್ನೆಂಟ್ ಲೇಡಿ ಸತ್ತೋದ್ಲು ಅಂತ ಹೇಳಿ ಅಲ್ಲ, ಹೋಗ್ಲಿ ಬಿಡಿ, ಆ ಸುದ್ದಿ ನಮಗೂ ಗೊತ್ತು, ನಿಮಗೂ ಗೊತ್ತು. ಹೇಗೆ ಸತ್ಲು ಅಂತೀರಾ? ಈ ವಿಚಾರ ಮಾಧ್ಯಮದವ್ರಿಗೆ ಹೋಗಬಾರ್ದು ಅಂದರೆ ಇದರ ರಿಪೋರ್ಟ್ ನನಗೆ ಬೇಕು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ? ನೆಕ್ಸ್ಟ್ ವೀಕ್ ಬರ್ತೀನಿ. ಅಷ್ಟರೊಳಗೆ ಸರ್, ನನಗೆ ಆ ಮೆಡಿಸಿನ್ಗಳ ಮೇಲೆ ಡೌಟ್ ಇತ್ತು. ಹಾಗಾಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದೆ. ಅದರಲ್ಲಿ ಕಾರ್ಗೋ ಅನ್ನುವಂಥ ಡ್ರಗ್ ಕ್ವಾಂಟಿಟಿ 18%ಗಿಂತ ಜಾಸ್ತಿ ಇತ್ತು. ಕಾರ್ಗೋವಾ ಕೇವಲ 3% ಇದ್ರೇ ಮೈಂಡ್ ಮೇಲೆ ಸಾಕಷ್ಟು ಸೂದಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇನ್ನು 18% ಕಾಂಟ್ ಇವನ್ ಇಮ್ಯಾಜಿನ್ ಸರ್. ಐ ಸ್ವೇರ್ ಆನ್ ಗಾಡ್ ಸರ್, ನಾನು ಆ ಮೆಡಿಸಿನ್ನ ಯಾವ ಪೇಷಂಟ್ಸಿಗೂ ಕೊಟ್ಟಿಲ್ಲ ಸರ್. ವಿಜಯ್ ಸಿಂಗ್ ಮತ್ತೆ ಬಂದರೆ ಅವನಿಗೆ ಕೊಡೋಕ್ಕೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಟಿದ್ದೆ. ಓಕೆ, ಆದರೆ ಇದು ನಿಮ್ಮ ನನಗೆ ಇಂಟ್ರೋಗೇಷನ್ ಟೈಮಲ್ಲಿ ಏನಕ್ಕೆ ಹೇಳಲಿಲ್ಲ? ಸರ್, ಸರಿ, ಈಗ ಇಲ್ಲೇನು ಮಾಡ್ತಿದ್ರಿ? ಫೇಕ್ ಡಾಕ್ಯುಮೆಂಟ್ಸ್ ಮತ್ತು ಟೆಸ್ಟ್ ಸ್ಯಾಂಪಲ್ಸ್ನ ಡಿಸ್ಟ್ರಾ ಮಾಡೋಕ್ಕಂತ ಬಂದಿದ್ದೆ ಸರ್. ನಮಸ್ತೆ ಭಾಯ್.
ಏನಣ್ಣ ಒಂದ್ ದಿನನೂ ತಪ್ಪಿಸ್ಕೊಳಂಗ್ ಬರ್ತಾ ಇದ್ರಿ, ಇವಾಗ ನೋಡಿದ್ರೆ ಒಂದ್ ವಾರದಿಂದ ಕಾಣಿಸ್ತಾನೆ ಇಲ್ವಲ್ಲಣ್ಣ. ಏನೋ ಪ್ರಾಬ್ಲಮ್ ಆಗಿತ್ತು ಬಿಡಿ ಬಾಯ್. ಯಾವ ಟೇಬಲ್ ಫ್ರೀ ಇದೆ? 4ನೇ ಟೇಬಲ್ ಖಾಲಿ ಐತೆ, ಹೋಗಿ ಕೂತ್ಕೊಳ್ಳಿ ಅಣ್ಣ. ಇನ್ನೊಬ್ರು ಬಂದ್ರೆ ಕಳಿಸ್ಕೊಡ್ತೀನಿ. ಹಾಗೆ ನಮ್ದು ಮಾಮೂಲಿ. ಆಯ್ತು ಹೋಗಿ ಅಣ್ಣ. ಅಣ್ಣ ಒಂದು ಆಟ ಆಡ್ಬೇಕಾಗಿತ್ತಲ್ಲ. ಏನೇರೆ ಹೊಸಬ್ನಾ? ಹೌದಣ್ಣ. ಫಸ್ಟು 500 ರೂಪಾಯಿ ಅಡ್ವಾನ್ಸ್ ಕೊಡು, ಆಮೇಲೆ ಹೋಗಿ ಆಟ ಆಡು. ಅಪ್ಪಿ ತಪ್ಪಿ ಏನಾದರೂ ಗಲಾಟೆ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಬೇಕಾದ್ರೆ ಆಟ ಆಡು, ಇಲ್ಲ ಅಂದ್ರೆ ಮನೆಗೆ ಓಡು. ಅದೆಲ್ಲ ನಾನು ನೋಡ್ಕೊಳ್ತೀನಿ ತಗೊಳ್ಳಿ ಬಾಯ್. ಯಾವ ಟೇಬಲ್ ಫ್ರೀ ಇದೆ ಈಗ? 4ನೇ ಟೇಬಲ್ ಖಾಲಿ ಐತೆ, ಹೋಗಿ ಆಟ ಆಡಿ. ಅಣ್ಣ ತಗೊಳ್ಳಿ. ಒಂದು ಆಟ ಆಡೋಣವಾ? ಮಿನಿಮಮ್ 500 ರೂಪಾಯಿ ಆಟ ಆಡಂಗಿದ್ರೆ ಇಲ್ಲ ಆಟ ಆಡು. 10-20 ಚಿಲ್ಲರೆ ಆಡಂಗಿದ್ರೆ ಪಕ್ಕ ಟೇಬಲ್ಗೆ ಹೋಗು. 500ರಿಂದಕ್ಕೆ 1000ದಿಂದನೇ ಶುರು ಮಾಡೋಣ. ಶೋ ಶುಕ್ರ ದೆಸೆ. ಇವತ್ತು ಬೆಳಗ್ಗೆ ಎದ್ದು ನರಿಮುಖ ನೋಡಿ ಬಂದಿದ್ದಂಗಿದೆಯಾ? ತಗೋ ಮಜ್ಜಾ ಮಾಡು. 90 ಕಲೆ. ನಮಸ್ತೆ ಸರ್, ಬಂದು ತುಂಬೋತಾಯ್ತಾ? ಹಂಗಂದ್ರೆ ನಂಜಪ್ಪ ಕುಡಿಯ. ಮೇಡಮ್, ಮೆಡಿಸಿನ್ಸ್ನಲ್ಲಿ ಈಗ ತುಂಬ ಸಿಂಥೆಟಿಕ್ ಡ್ರಗ್ಸ್ನ ಯೂಸ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಸಿಂಥೆಟಿಕ್ ಡ್ರಗ್ ಅಂದರೆ ಲ್ಯಾಬ್ನಲ್ಲಿ ತಯಾರಿ ಮಾಡೋ ಅಂಥ ಡ್ರಗ್ಸ್ಗಳು. ಇತ್ತೀಚೆಗೆ ಬರ್ತಿರೋ ಟ್ಯಾಬ್ಲೆಟ್ಗಳಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಸುಮಾರು ಪರಿಣಾಮ ಬೀರ್ತಾ ಇದೆ. ಹೋದ ವರ್ಷ ಆಫ್ರಿಕಾದಲ್ಲಿರೋ ಒಬ್ಬರು ಸೈಂಟಿಸ್ಟು ರಸಿಯೋ ಬರೋಡಾ ಅನ್ನೋರು ಕಾರ್ಗೋವಾ ಅನ್ನೋ ಸಿಂಥೆಟಿಕ್ ಡ್ರಗ್ನ ಕಂಡುಹಿಡಿದ್ರು. ಆ ಡ್ರಗ್ ಮನುಷ್ಯನ ಬ್ರೈನ್ ಸೆಲ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದರಲ್ಲಿ ಕಾರ್ಗೋವಾ ಅನ್ನುವಂಥ ಡ್ರಗ್ ಕ್ವಾಂಟಿಟಿ 18%ಗಿಂತ ಜಾಸ್ತಿ ಇತ್ತು. ಕಾರ್ಗೋವಾ ಕೇವಲ 3% ಇದ್ರೇ ಮೈಂಡ್ ಮೇಲೆ ಸಾಕಷ್ಟು ಸೂದಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇನ್ನು 18% ಕಾಂಟ್ ಇವನ್ ಇಮ್ಯಾಜಿನ್ ಸರ್. ಇದೆಯೋ ಇಲ್ವೋ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಹೇಳಿ. ನನಗೆ ಕಾರ್ಗೋವಾ ಡ್ರಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಆ್ಯಕ್ಚುಲಿ ಕಾರ್ಗೋವಾ ಅನ್ನೋದು ತುಂಬ ಪವರ್ಫುಲ್ ಡ್ರಗ್ಗು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟ್ಯಾಬ್ಲೆಟ್ಸಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಬೇಗ ರಿಸಲ್ಟ್ಸ್ ಕೊಡುತ್ತೆ.
The worst part of the drug is it harms the brain cells and it's also addictive. ಇಂಥ ಡೇಂಜರಸ್ ಡ್ರಗ್ನ ಏನಕ್ಕಿನ್ನೂ ಬ್ಯಾನ್ ಮಾಡಿಲ್ಲ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ನೀವು ಸರ್ಕಾರನೇ ಕೇಳಬೇಕು. ಈ ಡ್ರಗ್ನ ಯಾವ ಥರ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ ಮೇಡಮ್? ಇದು ಗ್ರೋತ್ ಕೊಡೋ ಅಂಥ ಟ್ಯಾಬ್ಲೆಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಫಾರ್ ಎಕ್ಸಾಂಪಲ್ ಪ್ರೆಗ್ನೆಂಟ್ ವಿಮೆನ್ಗೆ ಸಪ್ಲಿಮೆಂಟ್ಗೆ ಅಂತ ಕೊಡೋ ಅಂಥ ಮೆಡಿಸನ್ಸಲ್ಲಿ ಅದೇ ಐರನ್ನು ಕ್ಯಾಲ್ಶಿಯಮ್ ಇರುತ್ತಲ್ಲ, ಅಂಥ ಕೆಲವು ಟ್ಯಾಬ್ಲೆಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಈ ಡ್ರಗ್ದು ಫಿಸಿಕಲ್ ಕ್ಯಾರೆಕ್ಟರ್ಸ್ ಯಾವ ಥರ ಇರುತ್ತೆ? ಫಿಸಿಕಲಿ ಇದು ಕ್ರಿಸ್ಟಲೈನ್ ಫಾರ್ಮಲ್ಲಿರುತ್ತೆ, ಅದು ಕಲರ್ಲೆಸ್. ಅದನ್ನು ಯೂಸ್ ಮಾಡೋ ಟ್ಯಾಬ್ಲೆಟ್ಸ್ಗಳಲ್ಲಿ ಕೊಳತು ಮಾವಿನ ಹಣ್ಣಿನ ಸ್ಮೆಲ್ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ ಯು. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಸೋಮು. ತುಂಬಾ ಇಂಪಾರ್ಟೆಂಟು. ಇಟ್ಸ್ ಓಕೆ, ಹೇಳಿ. ಸರ್, ಅದು ನಮ್ಮ ಕಮಿಷನರ್ ಆಫೀಸ್ ಡಾಟಾಬೇಸ್ ಹ್ಯಾಕ್ ಆಗಿಬಿಟ್ಟಿದೆ ಸರ್. ವಾಟ್? ಇದು ಹೇಗೆ ಸಾಧ್ಯ ಆಯಿತು? ಸರ್, ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ವಿಜಯ್ ಸಿಂಗ್ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋ 4 ಜನ ಸಸ್ಪೆಕ್ಟ್ಸ್ನ ಒಬ್ಬ ವ್ಯಕ್ತಿ ಒಂದೇ ದಿನ ಮೀಟ್ ಮಾಡಿದಾನಂತೆ. ಈ ಮೀಟ್ ಆಗಿರೋದು, ಹ್ಯಾಕ್ ಆಗಿರೋದು ಎರಡೂ ಒಂದೇ ದಿನ ಆಗಿರೋದ್ರಿಂದ ಐ ಥಿಂಕ್ ಸಮಥಿಂಗ್ ಫಿಶಿ ಈಸ್ ಗೋಯಿಂಗ್ ಆನ್ ಸರ್. ಓಕೆ. ಸರ್, ನಿಮ್ಮ ಮೊಬೈಲಿಂದ ಕಾಲ್ ಮಾಡಿಬಿಡಿ. ಕಾಲ್ ಟ್ರೇಸ್ ಆಗ್ತಿರೋ ಚಾನ್ಸಸ್ ಇರ್ಬೋದು. ಸೊ ಪರ್ಸನಲಿ ನಾನು ನಿಮ್ಗೆ ಹೇಳೋಗೋಣ ಅಂತ ಬಂದೆ, ಕಾಲ್ ಮಾಡಲಿಲ್ಲ. ಯು ಆರ್ ರೈಟ್. ಗೌಡ್ರೆ, ಫೋನ್ ಕೊಡಿ ನಿಮ್ದು. ಹಲೋ, ಯಾರು? ಹಲೋ ಸಂತೋಷ್. ಸರ್, ನೀವಾ? ಹೇಳಿ ಸರ್. ವಿಜಯ್ ಸಿಂಗ್ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರೋ ಆ 4 ಜನ ಸಸ್ಪೆಕ್ಟ್ಸ್ಗಳನ್ನ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಮೀಟ್ ಮಾಡಿದಾನಂತೆ. ಈ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ ಅಂತ ನಂಗೆ ಅನಿಸ್ತು, ಅದಕ್ಕೆ ಹೇಳಿದೆ. ಓಕೆ ಸರ್, ನಾನು ಅವ್ರದ್ದು ಅಡ್ರೆಸ್ ಎಲ್ಲ ಟ್ರೇಸ್ ಮಾಡಿ ಅವ್ರದ್ದು ಡೀಟೇಲ್ಸ್ ಎಲ್ಲ ನೋಡ್ತೀನಿ. ಸರಿ ಸರ್, ನಾನೆಲ್ಲ ನೋಡ್ಕೋತೀನಿ. ಓಕೆ. ಸಂದೀಪ್ ಸರ್, ಕಮಿಷನರ್ ಆಫೀಸ್ ಡೇಟಾಬೇಸ್ ಹ್ಯಾಕ್ ಆಗಿರೋ ವಿಷಯ ನನಗೆ ಕೇಳಿಲ್ಲ ನೀವು? ಸರ್, ಅದು ಆ ವಿಷಯ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ ಸರ್, ಅದಕ್ಕೆ ಹೇಳಲಿಲ್ಲ. ಹೌ ಕ್ಯಾನ್ ಐ ಬಿ ಸೋ ಕೇರ್ಲೆಸ್ ಸಂದೀಪ್? ಏನೇ ಸಣ್ಣ ವಿಷಯ ಆದರೂ ನನಗೆ ತಿಳಿಸ್ಬೇಕು ಅಂತ ಹೇಳಿದೆ ತಾನೆ? ಸಾರಿ ಸರ್. ಸರ್, ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ಆ 4 ಜನ ಸಸ್ಪೆಕ್ಟ್ನ ಒಬ್ಬ ವ್ಯಕ್ತಿ ಒಂದೇ ದಿನ ಮೀಟ್ ಮಾಡಿದಾನಂತೆ. ಯಾರವನು? ಸರ್, ಅದು ಸರ್, ನಾನು ಅಡ್ರೆಸ್ನ ಟ್ರ್ಯಾಕ್ ಮಾಡಿ ನಿಮಗೆ ಮೆಸೇಜ್ ಮಾಡ್ತೀನಿ ಸರ್. ಗೆಟ್ ಇಟ್ ಸೂನ್. ಎಸ್ ಸರ್. ಸಂತೋಷ್, ಏನ್ ಮಾಡ್ತಿದ್ದೀರಾ ನೀವು? 1 ತಿಂಗಳಿಂದ ಈ ಕೇಸ್ ಯಾವ ಹಂತದಲ್ಲಿತ್ತೋ ಈಗಲೂ ಅದೇ ಹಂತದಲ್ಲಿದೆ. ನಿಮ್ಮ ಕಡೆಯಿಂದ ಯಾವ ಇಂಪ್ರೂವ್ಮೆಂಟ್ಸೂ ಆಗಿಲ್ಲ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಸರ್, ಒಬ್ಬ ಸಸ್ಪೆಕ್ಟ್ ಇರಬೇಕಾದ್ರೇ ಅವ್ನ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಕೇಸ್ ಸಾಲ್ವ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಈ ಕೇಸಲ್ಲಿ 4 ಜನ ಸಸ್ಪೆಕ್ಟ್ಸ್ ಇದ್ದಾರೆ. ಇದೇನು ಆಟನಾ ಸರ್? ಗಿವ್ ಮಿ ಸಮ್ ಟೈಮ್, ಐ ವಿಲ್ ಶ್ಯೂರ್ಲಿ ಫಿನಿಶ್ ಇಟ್. ಎಕ್ಸ್ಕ್ಯೂಸ್ ಮಿ ಸರ್. ಓ ಮದನ್, ಬನ್ನಿ.
ಸಂತೋಷ್, ಯು ಕ್ಯಾನ್ ಗೋ ನೌ. ಗಿವ್ ಮಿ ಕ್ವಿಕ್ ರಿಸಲ್ಟ್ಸ್. ಶೋರ್ ಸರ್. ಏನ್ರಿ ಫೋನ್ ಮಾಡಿದ್ದು ಹೇಳಿ. ಏಜೆಂಟ್ಸ್ ಅಂದಮೇಲೆ ಎಲ್ಲ ಕಡೆ ಕಾಂಟ್ಯಾಕ್ಟ್ಸ್ ಇರಬೇಕು. ನಿಮಗೇನ್ರಿ, ನಿಮ್ಮ ಸರ್ಕಲಲ್ಲೇ ಕಾಂಟ್ಯಾಕ್ಟ್ಸ್ ಇಲ್ವಲ್ಲ? ರೀ ಅದೆಲ್ಲ ಬಿಡ್ರಿ. ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಕೇಸ್ನ ನೀವಿನ್ನೂ ಸಾಲ್ವ್ ಮಾಡ್ತಿದ್ದೀರಾ? ಈ ಕೇಸ್ನ ನಿಮ್ಮ ಹತ್ರ ದುಡ್ಡು ತೊಗೊಂಡಿದ್ದು ನೆಕ್ಸ್ಟ್ ಮೂಮೆಂಟೇ ಡ್ರಾಪ್ ಮಾಡಾಯಿತು. ಮೋಸ್ಟ್ಲಿ ಆ ಕಮಿಷನರ್ ಡಬಲ್ ಗೇಮ್ ಮಾಡ್ತಾ ಇರಬೇಕು. ನನ್ನ ಸಬಾರ್ಡಿನೇಟ್ ಮದನ್ಗೆ ಈ ಕೇಸ್ನ ಅಂಡರ್ ಕವರ್ ಆಪ್ರೇಷನಾಗಿ ಕೊಟ್ಟಿದ್ದಾನೆ ಅನಿಸುತ್ತೆ. ಅದಕ್ಕೆ ಅವನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇರೋದು. ನೋಡಿ, ನೀವೇನು ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಹಿ ಮಸ್ಟ್ ಬಿ ಔಟ್ ಆಫ್ ಆಲ್ ದಿಸ್ ಅಷ್ಟೇ. ನೀವು ಹೇಳ್ತಿರೋದೆಲ್ಲ ನಿಜನೇ ಆಗಿದ್ರೆ ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಅದೇನು ನೋಡ್ಕೋತಿರೋ ಏನೋ. ಥು. ಹಾಂ ಸರ್, ನಾನು ಅವತ್ತೇ ಹೇಳಿದ್ನಲ್ಲ, ನಿಮಗೇನು ತೊಂದರೆ ಆಗಿರೋ ಥರ ನಾನು ನೋಡ್ಕೋತೀನಿ ಅಂತ. ಎಸ್ ಸರ್, ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಯಾರದು? ಸಂತೋಷ್? ಏ ಸಂತೋಷ್, ಏನಾಗಿದೆ ನಿನಗೆ? ನೀನಾಗಿ ಸೂಸೈಡ್ ಮಾಡ್ಕೋತಿದ್ಯಾ? ಗನ್ ಕೆಳಗಡೆ ಹಾಕು. ನನ್ನಂತ ಪ್ರಾಮಾಣಿಕ ಕೆಲಸ ಮಾಡೋ ಆಫೀಸರ್ಸ್ಗೆ ಈ ಡಿಪಾರ್ಟ್ಮೆಂಟಲ್ಲಿ ಜಾಗ ಇಲ್ಲ. ಎಲ್ಲ ಕರಪ್ಟ್ ಆಗಿ ಹೋಗಿದ್ದಾರೆ. ನನ್ನ ಮಾತು ಕೇಳು ಸಂತೋಷ್. ಹೇಗಿದ್ರು ಅವ್ರು ನಾನು ಸಾಯಿಸ್ತಾರೆ. ಸಂತೋಷ್ ಬೇಡ. ಅದ್ರ ಬದಲು ನಾನು ಸಾಯೋದೇ ಮೇಲೆ. ಸಂತೋಷ್, ಅಯ್ಯೋ ಸಂತೋಷ್, 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 ಸಂತೋಷ್.
ಎಷ್ಟೋ ವರ್ಷಗಳಾದಮೇಲೆ ಒಂದು ಕೆಟ್ಟ ಕಾಲ ಬರುತ್ತೆ ಅಂತ ಹೇಳಿದರು. ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಲೈಫು ಫುಲ್ ಕನ್ಫ್ಯೂಷನ್. ತುಂಬ ಹೊಟ್ಟೆ ಹಸಿತಿದೆ. ಹೋಟ್ಲಿಗೆ ಹೋದರೆ ಅವರೇ ನಮಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಏನು ಮಾಡಲಿ? ಹೊಟ್ಟೆ ಪಾಡು, ದುಡ್ಡಿಸ್ಕೊಳ್ಳೋ ಒಂದು ಗೊತ್ತಾಗ್ತಿಲ್ಲ. ಯಾರು ನೀವೆಲ್ಲ? ಅಣ್ಣ ಬಿಡ್ರಣ್ಣ, ಮನೆಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಕೂತ್ಕೊಳ್ಳಲೇ ಅಣ್ಣ. ಅಣ್ಣ ಬಿಡ್ಬಿಡಿ ಅಣ್ಣ, ಬೇಡ ಅಣ್ಣ. ತಗೊಳ ದುಡ್ಡು. ದುಡ್ಡು ಇಷ್ಟೊಂದು ಬೇಡ ಅಣ್ಣ. ಮನೇಲಿ ಅಷ್ಟೊಂದು ದುಡ್ಡಿದೆ, ಅದನ್ನೇ ಖರ್ಚು ಮಾಡೋಕ್ಕಾಗಿಲ್ಲ. ಇದು ತಗೊಂಡೋಗಿ ಹೆಂಗಣ್ಣ ಖರ್ಚು ಮಾಡಲಿ? ಬಿಟ್ಬಿಡ್ರಣ್ಣ, ಬೇಡ ಅಣ್ಣ, ಬೇಡ ಅಣ್ಣ, ಬಿಟ್ಬಿಡಿ. ನೀನೇನಾದ್ರೂ ಈ ದುಡ್ಡನ್ನ ತಗೊಳ್ಳಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿರೋ ದುಡ್ಡು ಸೇರಿಸ್ಕೊಳ್ಬೇಕಾಗುತ್ತೆ. ಬೇಡ ಅಣ್ಣ, ತೆಗಿಯ ಚೆಕ್ ಬುಕ್. ಬೇಡ ಅಣ್ಣ, ನಾವು ಬಿಟ್ಬಿಡಿ ಅಣ್ಣ. ಇಸ್ಕೊಂಡೆ, ಸರಿ ಸರಿ ಇಸ್ಕೊಂಡೆ ಅಣ್ಣ, ಬಿಟ್ಬಿಡಿ ಪ್ಲೀಸ್. ಬೇಡ ಬೇಡ, ಅಯ್ಯೋ ಇಷ್ಟೊಂದು ಬೇಡ 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 ದುಡ್ಡು. ಮನೇಲಿರೋ 10 ರೂಪಾಯಿನೇ ಖರ್ಚು ಮಾಡೋಕ್ಕಾಗ್ತಿಲ್ಲ. ನೀ ಹೋಗಿ 1000 ರೂಪಾಯಿ ತಗೊಂಬಂದಿದ್ಯಲ್ಲೋ. ಈ ವಿಷಯನ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ನನಗೆ ಕಾಸಿನ ಸರ್ನೆ ಮಾಡಿಸ್ಕೊಟ್ಬಿಡ್ತಾರೆ. ಅಯ್ಯೋ ಏನು ಮಾಡ್ಲಪ್ಪ ಅಪ್ಪ ದೇವ್ರೆ, ಈ ಸೆಮ್ಮಲ್ಲಿ ಹೆಂಗಾರು ಮಾಡಿ ನಾನು ಫೇಲ್ ಮಾಡಪ್ಪ ದೇವ್ರೆ. ಬೇಡ ಬೇಡ ದೇವ್ರೆ, ಮಾರ್ಕ್ಸ್ ಬೇಡ ದೇವ್ರೆ, ಪ್ಲೀಸ್ ದೇವ್ರೆ. ನೀನು ಉಂಡಿಲಿರೋ ದುಡ್ಡನ್ನೆಲ್ಲ ಎತ್ಕೊಬರ್ತೀನಿ ದೇವ್ರೆ, ಪ್ಲೀಸ್ ದೇವ್ರೆ, ಮಾರ್ಕ್ಸ್ ಮಾತ್ರ ಬೇಡ. ಹಲೋ ಮಚ್ಚ, ರಿಸಲ್ಟ್ ಕಣೋ. ಹೌದಾ? ನಂದೇನಾಯ್ತು ಮಚ್ಚ? ಮಚ್ಚ, ನಿಂದೆಲ್ಲ ಸಬ್ಜೆಕ್ಟು ಪಾಸ್ ಆಗ್ಬಿಟ್ಟಿದೆ ಕಣೋ. ಲೋ, ಏನು ಹೇಳ್ತಿದ್ಯಾ? ಅಷ್ಟೇ ಅಲ್ಲ ಲೋ, ನಿಂದ 2 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿದೆ. ಔಟ್ ಆಫ್ ಔಟ್? ಲೋ, ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಹೆಂಗೋ ಹೇಳಿ, ನಾನು ಸಾಯಿಸ್ಬಿಡ್ತಾರೆ ಕಣೋ. ಓದ್ಬೇಡ ಅಂತ 1000 ಸಲ ಬಡ್ಕೊಂಡೆ. ಕೇಳಿದ್ಯಾ ನನ್ನ ಮಾತು? ಈಗ ನೋಡು, ಓದಿ 2 ಸಬ್ಜೆಕ್ಟಲ್ಲಿ 100 ಔಟ್ ಆಫ್ 100 ತಗೊಂಡಿದ್ಯಲ್ಲ. ಬುದ್ಧಿ ಇಲ್ವಾ ನಿನಗೆ? ಏನು ಸಾರಿ, ಹಾಳಾಗಿ ಹೋಗ್ಲಿ. ಇನ್ನು ಮುಂದೇನಾದರೂ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಡ್ಯಾನ್ಸ್ ಕಡೆ ಗಮನ ಕೊಡು. ಓದೋದು ಸ್ವಲ್ಪ ಕಮ್ಮಿ ಮಾಡು. ನಿಮ್ಮ ಅಕ್ಕನ ನೋಡಿ ಕಲಿ. ಈಗಲೂ ಎಲ್ಲ ಸಬ್ಜೆಕ್ಟಲ್ಲೂ 0 ತಗೊಂಡಿದ್ದಾಳೆ. ಹಾಂ, ನೋಡು ಮಚ್ಚ, ಈ ಹುಡುಗಿರು ಅವ್ರ ಮನೇಲಿರೋ ದುಡ್ಡು ತಂದು ಕೊಟ್ಟು ಅವ್ರು ಆರಾಮಾಗಿರ್ತಾರೆ. ಈಸ್ಕೊಂಡು ನಾವು ಅದನ್ನು ಖರ್ಚು ಮಾಡೋಕ್ಕಾಗದೆ ಒದ್ದಾಡಬೇಕು. ಅದನ್ನು ಅರ್ಥ ಮಾಡ್ಕೋ. ಯು ಆರ್ ಒಳ್ಳೆ ಶೆಟ್ಟಿ. ಏನ ಇದು ಸರ್? ಇದೊಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟು ಸರ್. ಈ ಸ್ಟೋರಿನಲ್ಲಿ ಎಲ್ಲ ಉಲ್ಟಾ ಸರ್. ದುಡ್ಡಿರೋನು ಬಡವ, ದುಡ್ಡಿಲ್ದಿರೋನು ಶ್ರೀಮಂತ. ಇಲ್ಲಿ ನಾವು ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ಆದರೆ ಅಲ್ಲಿ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಹೀಗೆ ತುಂಬ ಡಿಫ್ರೆಂಟಾಗಿರೋ ಕಾನ್ಸೆಪ್ಟ್ಗಳಿದೆ ಸರ್. ಒಂದೇ ಒಂದು ಸಲ ಫುಲ್ ಓದಿ ನೋಡಿ ಸರ್. ಲವ್, ಈ ಥರ ಸಿನಿಮಾ ಮಾಡಿದ್ರೆ ನಾನು ಮನೆ ಮಠ ಮಾರಬೇಕಾಯ್ತೆ ಅಷ್ಟೆ. ಸಿನಿಮಾ ಆದರೆ ಹೆಂಗಿರ್ಬೇಕು ಗೊತ್ತೇನೋ? ಒಂದು ಲವ್ ಸ್ಟೋರಿ, ಇಲ್ಲ ಒಂದು ಆ್ಯಕ್ಷನ್, 1 ಸಾಂಗು, 3 ಫೈಟು. ಅಣ್ಣ ಒಂದು ಐಟಮ್ ಸಾಂಗು. ಕರೆಕ್ಟ್, ಒಂದು ಐಟಮ್ ಸಾಂಗ್. ಸರ್ ಅದು ಆ್ಯಕ್ಚುಲಿ ಸರ್, ಈ ಥರ ಸಿನಿಮಾ ಎಲ್ಲರೂ ಮಾಡ್ತಾರೆ ಸರ್. ನಾವೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಲ್ಲ ಸರ್? ಸರ್ ಅದು ಬೇಡ ಅಂತಂದರೆ ಮ್ಯೂಸಿಕಲ್ ಆಲ್ಬಮ್ಗೆ ನನ್ನ ಹತ್ರ ಡಿಫ್ರೆಂಟಾಗಿರೋ ಐಡಿಯಾ ಇದೆ ಸರ್. ಅದು ಸರ್, ಅದರಲ್ಲಿ ಮನುಷ್ಯನಿಗೆ ಕಾಲಿರಲ್ಲ, ನಾಯಿಗಳಿಗೆ ಬಾಯಿರಲ್ಲ. ಏನಂತೀರಾ ಸರ್? ಸರ್, ಈ ನಾಯಿದು ಹುಡುಗಿದು ಲವ್ ಸ್ಟೋರಿ ಇದೆಯಲ್ಲ ಸರ್, ಫುಲ್ಲು ಫೇಮಸ್ ಸರ್. ಹಾಲಿವುಡ್ ಸ್ಟೈಲಲ್ಲಿ ಮಾಡೋಣ ಸರ್. 200 ಕೋಟಿ ಖರ್ಚಾಗಲಿ ಸರ್. ಸರ್ ಅಪ್ಪ ತಂದೆ. ಸರ್ 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 ಇನ್ನೊಂದೇ ಒಂದು ಸರ್, 0 ಬಜೆಟ್ ಸರ್, 1 ಕೋಟಿ ಖರ್ಚು ಸರ್. ಏನು ತಲೆ ತಿಂತಾರಣ ಅವನು. ಲವ್, ಇನ್ನು ಹುಡುಗರೇನಾದ್ರೂ ಕತೆ ಹೇಳ್ತಿದ್ದು ಬಂದರೆ ಒಳಗೆ ಬಿಡ್ಬೇಡ. ಡಿಫ್ರೆಂಟಾಗಿ ಹಾಗೆ ಹೇಗೆ ಅಂತ ನನ್ನ ತಲೆ ತಿಂತಾರೆ. ಸರಿ ಆಯ್ತು ಬಿಡೋಣ. ಅಣ್ಣ, ನನ್ನ ಹತ್ರ ಒಂದು ಡಿಫ್ರೆಂಟ್ ಆಗಿ ಕತೆ ಇದೆ ಕಣ. ಲವ್, ಮುಚ್ಕೊಂಡು ಟೀ ತರಗ. ಮಗ ಸಕ್ಸಸ್ಸಾ? ಇಲ್ಲಲ್ಲ, ಹಣ ಒಂದು ಕಿಂಗ್.
ಈ ಪ್ರೊಡ್ಯೂಸರ್ಗೂ ಆ ಉಲ್ಟಾ ಸ್ಟೋರಿನೇ ಹೇಳಿದ್ಯಾ? ಲೋ, ಅದು ಡಬ್ಬಾ ಸ್ಟೋರಿ. ಯಾವ ಪ್ರೊಡ್ಯೂಸರು ಆ ಸ್ಟೋರಿನ ಒಪ್ಪಲ್ಲ. ಅದ್ರ ಬದಲು ಬೇರೆದೇನ ಟ್ರೈ ಮಾಡು. ನನ್ನ ಮಗನೇ, ನನ್ನ ಸ್ಟೋರಿ ಬಗ್ಗೆ ಮಾತಾಡಬೇಡ ನೀನು. ನಾ ಕೊಡ್ತೀನಿರೋ. ಏನು ಏನಿವತ್ತು ಪ್ರತಿ ಸಲ ನಾನು ತಂದು ಕೊಡ್ತಾ ಇದ್ದಿದ್ದು? ಇರಲಿ ಬಿಡು. ಏನಾಗಬೇಕು? ಅದು ನನ್ನ ಮೊಬೈಲ್ನ ಹ್ಯಾಕ್ ಮಾಡಿ ರ್ಯಾಮ್ ಯುಟಿಲೈಸೇಷನ್ ಜಾಸ್ತಿ ಆಗೋ ಹಾಗೆ ಮಾಡಿಕೊಡು. ಬಡ್ಡಿ ಮಕ್ಕಳು 600 ರೂಪಾಯಿ ತೊಗೊಳ್ತಾರೆ ಆಚೆ ಕಡೆ. ಎತ್ತಲೋ ಬಡ್ಡಿ ಮಗನೇ, ನಾನು ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದು ನೀನು ತೂಕಾಲಿ ಮೊಬೈಲ್ ಹ್ಯಾಕ್ ಮಾಡ್ಲಿಕ್ಕ? ಯಾವನ ಬೇರೆಯವ್ರು ನೋಡ್ಕೊ. ಬಡ್ಡಿ ಮಕ್ಕಳು ಲೋ, ಅಲ್ಲ ಮಚ್ಚ, ಹ್ಯಾಕಥಾನ್ ಕಾಂಪಿಟೇಷನ್ಗಳಲ್ಲೆಲ್ಲ ಫಸ್ಟ್ ಪ್ಲೇಸ್ ತೊಗೊಂಡಿದ್ಯಾ, ಅದ್ಯಾಕೆ ಡಿಟನ್ ಅದೇ? ಬಡ್ಡಿ ಮಗಂದು M2 ಇದೆಯಲ್ಲಪ್ಪ, ನನ್ನ ಲೈಫನ್ನೇ ಹಾಳು ಮಾಡ್ತು. ಬಿಡು ಮಚ್ಚ, ಎಲ್ಲ ಸರಿ ಹೋಗುತ್ತೆ. ಆದರೆ ನನ್ನ ಮೊಬೈಲ್ ಹ್ಯಾಕ್ ಮಾಡಿ ರ್ಯಾಮ್ ಯುಟಿಲೈಸೇಷನ್ ಜಾಸ್ತಿ ಆಗೋ ಹಾಗೆ ಮಾಡಿಕೊಡ್ಬೇಕಪ್ಪ. 1200 ರೂಪಾಯಿ ಆಗುತ್ತೆ. ರಾಜ್ಯದಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹಿರಿಯ ಸಾಹಿತಿಗಳು ಹಾಗೂ ಪತ್ರಕರ್ತರು ಆದ ಗುರುದತ್ ಮಹೇಶಪ್ಪ ಅವರು. ಗುರುದತ್ ಅವರೇ, ನಮ್ಮ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆಯಪ್ಪ. ನಮಸ್ತೆ. ನಮಸ್ತೆ. ಹಾಗಾದ್ರೆ ಇಂದಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರುದತ್ ಅವರೇ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ಮನೆ ಯಜಮಾನ ಹೇಗೆ ನೇರ ಹೊಣೆ ಆಗ್ತಾನೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಏನೇ ಒಂದು ಸಮಸ್ಯೆ ಆದ್ರೂ ಕೂಡ, ಸಾವು ನೋವು ಬಗ್ಗೆ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ಮುಖ್ಯಮಂತ್ರಿನೇ ನೇರ ಹೊಣೆ ಆಗ್ತಾರೆ ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಗುರುದತ್ ಅವರೇ, ನಮ್ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ರಾಜ್ಯದೆಲ್ಲೆಡೆ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ರೇ ಜಗದೀಶ್ ಸರ್, ಆ ಕಮಿಷನರ್ ಫೋನ್ ಹಾಕ್ರಿ. ಹಾ ಸರ್, ತಗೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ಎಲ್ಲ ನೀವೇ ಇಟ್ಕೊಳ್ರಿ. ಏನ್ರಿ ಹೇಳಿದ್ರಿ? ನನಗೂ ನನ್ನ ಸರ್ಕಾರಕ್ಕೂ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದ್ರಿ. ಹೌದು ಸರ್. ನಾನೇ ಖುದ್ದಾಗಿ ಬಂದು ನಿಮ್ಮ ಆಫೀಸ್ನಲ್ಲಿ ಕ್ಯಾಲೆಂಡರ್ಲಿ ಸೆಪ್ಟೆಂಬರ್ 14 ಎಲ್ಲವೂ ಇತ್ಯರ್ಥ ಆಗ್ಬೇಕು ಅಂತ ಮಾರ್ಕ್ ಮಾಡಿದ್ದೆ. ಆದ್ರೆ ನೀವು ಮಾಡಿರೋದಾದ್ರೂ ಏನ್ರಿ? ಅಲ್ಲ ಸರ್, ಅದು ಆ ವಿಜಯ್ ಸಿಂಗ್ ಮರ್ಡರ್ಗೂ ಈ ಮರ್ಡರ್ಗಳಿಗೂ ಏನೋ ಸಂಬಂಧ ಇದೆ ಸರ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಬೇಗ ಈ ಕೇಸು ಕ್ಲಿಯರ್ ಆಗಬೇಕು, ಇಲ್ಲಾಂದ್ರೆ ಪಾರ್ಟಿ ಫಂಡ್ ಸಿಗಲ್ಲ ರೀ. ಹಲೋ ಸರ್, ಹಲೋ ಹಲೋ, ತಲೆ ತಿಂತಾನೆ.
ಹಲೋ. ಎಷ್ಟೊತ್ತು ಮಲಗ್ತೀಯ? ಕೆಳಗ್ ಬಾ. ಆಯಿತು, ಬರ್ತೀನಿ. ಈ ಫ್ರೀ ಕಾಲ್ಸ್ ಕೊಟ್ಟು ಒಂದೇ ಮನೇಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಕಾಲ್ ಮಾಡೋಂಗಾಯ್ತು. ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲಪ್ಪ. ಅಮ್ಮ, ಕಾಫಿ ಕೂಡ. ನೋಡು, ಮೊದಲು ಆ ಲಿಸ್ಟಲ್ಲಿ ಏನೇನು ಸಾಮಾನಿದೆ ಅದನ್ನೆಲ್ಲ ತಗೊಂಬ, ಆಮೇಲೆ ಕಾಫಿ. ಹೋಗೆ, ಆ ದನ ಕಾಯೋನ್ಗೇಳು ತರ್ತಾನೆ. ಯಾರಿಗೆ? ನಿನ್ನ ತಮ್ಮಂಗ? ಅವನಿಗೆ 7:15 ಕ್ಲಾಸ್ ಇದೆ ಅಂತ ಆಗಲೇ ಹೋಗಾಯ್ತು. ನಿನ್ನ ಥರನ ಅವನು? ನನ್ನ ಬುಡಕಿದಂತ ಚೀಟಿಯಲ್ಲಿ ಹೋಗು. ನಿನ್ನ ಗಂಡಂಗಿಳಿ ಪಿಟಿಂಗ್ ಇಡ್ಸ್ತೀನಿ ಬಾ. दोस्ती हम नहीं छोड़ेंगे. ಕನ್ನಡ ಆಡಬೇಕಿತ್ತು. ಎಲ್ಲ ಕಳ್ಬಿಡಿ ಮಗನೇ. ಮತ್ತೆ ಪಾರ್ಸಲ್ಲ ಸಾವು. ಹೇ ಗಣಿ, ಫೋನ್ ಯಾಕೋ? ಏನಾಯ್ತು? ಮತ್ತೆ ಪಾರ್ಸಲ್ ಬಂತಾ? ಏನಿದು? ಟೀ ಫ್ರಂಟ್ ಬೆಟ್ಟನಾ? ಮೀಟ್ ಮಿ ನಿಯರ್ ಚಾಮುಂಡಿ ಬೆಟ್ಟ ಅಂತ. ಅದು ಹೇಗೆ? ಟೀ ಅಂದರೆ ಚಾ, ಫ್ರಂಟ್ ಅಂದ್ರೆ ಮುಂದೆ, ಬೆಟ್ಟ ಚಾಮುಂಡಿ ಬೆಟ್ಟ. ಓ, ಹಾಗಾದರೆ ಇವಾಗ ಮತ್ತೆ ಮೀಟ್ ಮಾಡಕ್ಕೆ ಹೋಗ್ತಾ ಇದೆಯಾ? ಹೋಗದೆ ಹೇಗಿರಲಿ, ಎಲ್ಲ ನಿನ್ನಿಂದನೇ ಆಗಿದ್ದು. ಆ ಕಮಿಷನರ್ ಆಫೀಸ್ ಡಾಟಾಬೇಸ್ನ ಹ್ಯಾಕ್ ಮಾಡು, ಆವಾಗ ನೀನು ನಿಜವಾದ ಹ್ಯಾಕರ್ ಅಂತ ಒಪ್ಕೋತೀನಿ, ಹಾಗೆ ಹೀಗೆ ಅಂತ ತಲೆ ಕೆಡ್ಸಿದ್ದು ನೀನು. ನಾನು ಜೋಕ್ಸ್ಗೆ ಅಂತ ಹೇಳಿದ್ದು ಕಣೋ, ನೀನು ಇಷ್ಟು ಸೀರಿಯಸ್ ಆಗಿ ತಗೋತಿ ಅಂತ ಯಾವಳಿಗೇನು ಗೊತ್ತಿತ್ತು? ಮಾಡಿದ ಒಂದು ತಪ್ಪಿಗೆ ಆ ಕಮಿಷನರ್ ಅದು ಮಾಡು ಇದು ಮಾಡು ಅಂತ ತಲೆ ತಿಂತಾರ್ತಾನೆ. ಮಾಡಲಿಲ್ಲ ಅಂದರೆ ಡಾಟಾಬೇಸ್ನ ಹ್ಯಾಕ್ ಮಾಡಿದ್ದಕ್ಕೆ ಜೈಲಿಗೆ ಹಾಕ್ಸ್ತೀನಿ ಅಂತ ಹೆದರಿಸ್ತಾನೆ. ಒಳ್ಳೆ ಬಿಟ್ಟು ಕೆಲಸ ಮಾಡೋದಾಗೋಗಿದೆ ನನ್ನ ಜೀವನ. ಸರಿ ತಾಳು, ನಾನೇ ಏನಾದರೂ ಮಾಡ್ತೀನಿ. ಏನೂ ಬೇಡ, ಈಗ ಮಾಡಿರೋದೇ ಜಾಸ್ತಿ ಆಗಿದೆ. ಈ ಸರಿ ಆ ಕಮಿಷನರ್ ಜೊತೆ ನಾನೇ ಕರೆಕ್ಟಾಗಿ ಮಾತಾಡ್ತೀನಿ. ಹಾಂ ಸರ್, ನಾಳೆ ಮೀಟ್ ಮಾಡ್ತೀನಿ. ಹಾಂ, ಅದನ್ನು ರೆಡಿ ಮಾಡಿ ನಂಗೆ ಕಾಲ್ ಮಾಡಿ. ಸಿಗರೆಟ್ ಬೇಡ ಸರ್. ಯಾವ ನನ್ನ ಕಮಿಷನ್ ಮಾಡಿದೆ ಸಿಗರೆಟ್ ಶೋಕಿ. ಅದೇನು ಬೈತೆ ಜೋರಾಗಿ ಬೈಯಿ, ನನಗೂ ಸ್ವಲ್ಪ ಕೇಳಿಸ್ಲಿ. ಸರ್, ಕಮಿಷನರ್ ಆಫೀಸ್ ಡಾಟಾಬೇಸ್ನ ಹ್ಯಾಕ್ ಮಾಡಿ ತಪ್ಪು, ಅದು ನನಗೂ ಗೊತ್ತು. ಬಟ್ ಅದೊಂದು ವಿಷಯ ಇಟ್ಕೊಂಡು ನೀವು ನನಗೆ ಅದು ಮಾಡು ಇದು ಮಾಡು ಅಂತ ಹೇಳೋದು ಏನು ಸರಿ ಸರ್? ಏನೋ ನಮ್ಮ ಹುಡುಗ ಅಂತ ಬಿಟ್ಟೆ, ಅದೇ ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಜೈಲಿಗೆ ಹಾಕಿಸ್ಬಿಡ್ತಾ ಇದೆ. ಸರ್,
ನಾನು ಇಷ್ಟು ದಿನ ನಿಂಗೆ ಕೊಡ್ತಾ ಇದ್ದಿದ್ದು ತುಂಬ ಸಿಂಪಲ್ ಕೆಲಸಗಳು, ಏನೋ IP ಹ್ಯಾಕ್ ಮಾಡು, ಇಮೇಲ್ ಟ್ರೇಸ್ ಮಾಡು ಅಂತ. ಬಟ್ ಈಗ ಕೊಡ್ತಿರೋದು ತುಂಬ ಕಾಂಪ್ಲಿಕೇಟೆಡು. ನೀನು ಪೇಪರಲ್ಲಿ ಓದಿರ್ಬೋದು, ಲಾಸ್ಟ್ ಮಂತು ವಿಜಯ್ ಸಿಂಗ್ ಅನ್ನೋ IT ಎಂಪ್ಲಾಯ್ ಮರ್ಡರ್ ಆಯಿತು. ಆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ನಾನು ಒಬ್ಬ ಅಫಿಷಿಯಲ್ ಆಗಿ, ಒಬ್ಬ ಅನ್ಅಫಿಷಿಯಲ್ ಆಗಿ, ಅಂದರೆ ಅನ್ರಿಕವರ್ ಏಜೆಂಟ್ ಆಗಿ ಇಬ್ಬರನ್ನ ಅಪಾಯಿಂಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಬ್ಬರನ್ನೂ ಯಾರೋ ಈಗ ಕೊಲೆ ಮಾಡಿಬಿಟ್ರು. ಲೈಫ್ ಥ್ರೆಟ್ ಇರೋ ಕಾರಣ ಯಾರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಒಪ್ತಾ ಇಲ್ಲ. ಸೊ ಈ ಕೇಸ್ನ ನೀನು ಸಾಲ್ವ್ ಮಾಡಿಕೊಡ್ಬೇಕು. ಸರ್ ಸರ್ ಯಾರು ಸಿಗ್ಲಿಲ್ಲ ಅಂತ ನನ್ನನ್ನು ಕುರಿ ಮಾಡ್ತಿದ್ರೆ ನೀವು. ನೋಡು, ಈ ಕೆಲಸ ನೀನು ನನಗೆ ಮಾಡಿಕೊಡು. ನಿನಗೇನು ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಎಂತೆಂಥ ಎಫಿಷಿಯೆಂಟ್ ಆಫೀಸರ್ಗಳಿದ್ದಾರೆ, ಅವ್ರುಗಳೆಲ್ಲ ಬಿಟ್ಟು ನಿಮಗೆ ನಾನೇ ನೆನಪಾದ್ನಾ? ಇಲ್ಲಿ ಕೇಳು, ಈ ಕೆಲಸ ಮಾಡೋದಕ್ಕೆ ಬರೀ ಎಫಿಷಿಯೆಂಟ್ ಆಗಿದ್ರೆ ಸಾಲದು, ಸ್ವಲ್ಪ ಕ್ರಿಮಿನಲ್ ಮೈಂಡು ಇರಬೇಕು. ಅದು ನಿನಗಿದೆ. And you know what? This is the last thing I will ask you to do. ಅಂದ್ರೆ ಇದೇ ಕೊನೆ ಕೆಲಸನ ನೀವು ನಂಗೆ ಹೇಳೋದು? Yeah, that's for sure. ನಿನಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರೋ ಪಾರ್ಸಲಲ್ಲಿದೆ. ಆ್ಯಂಡ್ ನಿನಗೇನೇ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಪ್ರೈವೇಟಾಗಿ ಬಂದು ಮೀಟ್ ಮಾಡು. ಓಕೆ ಸರ್. ಸರ್, ಸರ್, ಆ ಇಬ್ಬರು ಡಿಟೆಕ್ಟಿವ್ಸ್ನ ಕೊಲ್ಸಿದ್ದು ನೀವಾ? ಸರ್, ನೀವು ಇವಾಗ ಕೊಟ್ಟಿರೋ ಡೀಲ್ ತುಂಬ ಕಷ್ಟದ್ದು. ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ಆದರೆ ಹಾಗೇ ಆಗುತ್ತೆ ಅನ್ನೋ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ. ಸರ್, ನೀವೇನೂ ಮಾತಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಗ್ರಾಸಿಯಾಸ್. ಆಂಟಿ, ಗಣಿಯಲ್ಲಿ ಮಾಡಿ ಮೇಲಿದನಮ್ಮ. ಸರಿ. ಪ್ರಿಯಾ. ಹಾಂ ಆಂಟಿ. ಅವನಿಗೆ ಈ ಸಲನಾದ್ರೂ ಸೀರಿಯಸ್ ಆಗಿ ಓದಿ ಕಂಪ್ಲೀಟ್ ಮಾಡ್ಕೊಳಕ್ಕೆ ಹೇಳ್ಬಿಡಮ್ಮ. ನನ್ನ ಮಾತು ಅವ್ನು ಕೇಳೋದೇ ಇಲ್ಲ. ಸರಿ ಆಂಟಿ, ನೀವೇನೋ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ತೀನಿ ಅವನಿಗೆ. ಗಣಿ, ಆ ವಿಜಯ್ ಸಿಂಗ್ ಕೊಲೆ ಆಗಿದ್ದ ಟೈಮಲ್ಲಿ ಪ್ರಿಂಟ್ ಆಗಿದ್ದ ಕೆಲವು ಆರ್ಟಿಕಲ್ಸ್ಗಳು ಕೇಳಿದೆಯಲ್ಲ, ತಗೋ. ಗಣಿ, ಆ ಟೈಮಲ್ಲಿ ರೆಡಿಯಾಗಿರೋ ಕೆಲವು ಆರ್ಟಿಕಲ್ಸ್ ಪ್ರಿಂಟ್ ಆಗಿಲ್ಲ ಕಣೋ, ರೀಸನ್ಸ್ ಗೊತ್ತಿಲ್ಲ. ಓಕೆ, ಇದೇನಿದು? ಓ ಇದಾ, ಯಾವುದೋ ಒಂದು ಆರ್ಟಿಕಲ್ ಬರೆಯೋಕ್ಕೆ ಅಂತ ಹೇಳಿದರು. ಈ ಟ್ರೈನಿ ಇಂಟರ್ನಾಗ ಮಾತ್ರ ಕೆಲಸ ಮಾಡಬಾರ್ದು ಕಣೋ, ಎಲ್ಲ ಕೆಲಸ ನಮಗೆ ಹೇಳ್ತಾರೆ. ಆದರೆ ಕೇಸ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ. ಯಾವನೋ ಒಬ್ಬ ಪೊಲಿಟಿಷಿಯನ್ನು ಅವ್ರ ಮನೆ ಮುಂದೆ ಇರೋ ಕಸ ತೊಟ್ಟಿಲಿ 4 ಕೋಟಿ ಬಚ್ಚಿಟ್ಟಿದ್ದಂತೆ. ನಾವು ಏನೇನು ವೇಸ್ಟ್ ಅನ್ಕೋತೀವೋ ಅದರಲ್ಲೇ ಎಲ್ಲ ವ್ಯಾಲ್ಯೂಬಲ್ಸ್ ಇಟ್ಟಿರ್ತಾರೆ ಈ ನನ್ನ ಮಕ್ಕಳು. ಇವೆಲ್ಲ ವಿಜಯ್ ಸಿಂಗ್ ಮರ್ಡರ್ ದಿನ ಅವನ ಮನೇಲಿ ಸೀಸ್ ಮಾಡಿರೋದು. ಸರ್, ಅಲ್ಲಿ ಮೆಮೊರಿ ಕಾರ್ಡ್ ಏನಾದ್ರು ಸಿಗ್ತಾ? ಮೆಮೊರಿ ಕಾರ್ಡ್ ಸಿಗಲಿಲ್ಲ, ಬಟ್ ಈ ಹಾರ್ಡ್ ಡಿಸ್ಕಲ್ಲಿ ಕೆಲವು ಕರಪ್ಟ್ ಆಗಿರೋ ವಿಡಿಯೋ ಫೈಲ್ ಸಿಕ್ತು. ಸರ್, ಈ ಹಾರ್ಡ್ ಡಿಸ್ಕನ್ನ ತೊಗೊಂಡೋಗ್ಬೋದಾ? ತೊಗೊಂಡೋಗು.
ನನ್ನ ಯಾಕೆ ಹಿಂಗೆ ನೋಡ್ತಿದ್ಯಾ? ಜ್ಯೂಸ್ ಬೇಕಾ? ನನ್ನಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಅಲ್ವಾ ನಿಮಗೆ? ಅಯ್ಯೋ, ಏನು ಮೇಡಮ್ಗೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಲೈಫಲ್ಲಿ ಏನೋ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಲ್ವಾ ನೀನು? ತಗೊಳ್ಳೋಣ. ಅಮ್ಮು, ಹೇ ಹಾಯ್ ಅಮ್ಮು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ. ಅಪ್ಪ, ಅಮ್ಮ, ನನ್ನ 3 ಜನ ತಮ್ಮಂದರು ಎಲ್ಲರೂ ಸೂಪರ್ ಆಗಿದ್ದಾರೆ. ಅಮ್ಮು, ನನಗೆ ಸಂಜೆ ಕಾಲ್ ಮಾಡಲಾ? ಆಚೆ ಇದ್ದೀನಿ. ಸರಿ ಆಯಿತು. ತುಂಬ ಮಾತಾಡೋಕ್ಕಿದೆ, ಸಂಜೆ ಕಾಲ್ ಮಾಡ್ತೀನಿ ಆಯಿತಾ? ಓಕೆ ಅಮ್ಮು, ಬಾಯ್. ಏನೋ ನನಗೊಂದು ಡೌಟು. ಏನು? ನಿನಗೆ 3 ಜನ ತಮ್ಮಂದ್ರಲ್ವಾ? ಹೌದು. ನಿಮ್ಮ ಅಪ್ಪಂಗೆ ಮಾಡಕ್ಕೆ ಬೇರೆ ಏನು ಕೆಲಸನೇ ಇಲ್ವಾ? ಇಲ್ಲಪ್ಪ, ನಮ್ಮಪ್ಪ ಏನ ಥರ ಮಾಡಿಲ್ಲ ಆಯ್ತಾ? ವಾಟ್? ಅಂದರೆ ಅಪ್ಪಂಗೆ ಮಾಡಕ್ಕೆ ಬೇರೆ ಕೆಲಸ ಇದೆ ಅಂತ ಕಣೋ ಗುಬ್ಬೆ. ಅಯ್ಯೋ, ಹಲೋ. ಹಾಂ ಮ್ಯಾಮ್, ಹಾಂ ಇಲ್ಲೇ ಇದ್ದೀನಿ ಮ್ಯಾಮ್, ಬರ್ತಾ ಇದ್ದೀನಿ. ಓಕೆ ಸರಿ ಮ್ಯಾಮ್, ಆಯಿತು. ಗಣಿ, ಇವತ್ತೊಬ್ಬರಿಗೆ ಇಂಟರ್ವ್ಯೂ ತೊಗೋಬೇಕಿತ್ತು. ನಿನ್ನ ಕಪ್ಪಿ ಚೆಸ್ಟಲ್ಲಿ ಎಲ್ಲ ಮರ್ತೋಯ್ತು. ನಡೆಯೋ, ಬೇಗ ಹೊರಡೋಣ, ಬೇಗ. ಆಯ್ತು, ಮೊದಲು ಬಿಲ್ ಕೊಡೋದು ನೋಡು. ನಮ್ಮ NGO ಇಂದ ತುಂಬ ಒಳ್ಳೊಳ್ಳೆ ಬಂದಿದ್ದೀವಿ. ಸಮಾಜ ಸೇವೆ ಅಂತ ಬ್ಲಡ್ ಡೊನೇಟ್ ಮಾಡ್ತೀವಿ, ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತೀವಿ. ತುಂಬ ಕಡು ಬಡವರಿರೋಂಥವ್ರೆಲ್ಲರಿಗೂ ಹಣ್ಣು ಹಂಪಲ ಮೊಟ್ಟೆಗಳನ್ನು ಕೊಡ್ತಿರ್ತೀವಿ. ಓಕೆ, ಹಾಂ, ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಈಗಲ್ಲಿ ಹೋದ್ರಲ್ಲ, ಅವ್ರಿಗೆ ಗೊತ್ತಾ? ಇಲ್ಲ, ನಾನಿಲ್ಲಿ ಹೊಸ್ದಾಗಿ ಸೇರಿರೋದು. ಅದು ಆ್ಯಕ್ಚುಲಿ ಹೋಗೋಣ ಬಾರೋ. ಮ್ಯಾಮ್, ನಿಮ್ದು NGO ಕಾರ್ಡ್ ಏನಾದರೂ ಇದೆಯಾ? ಕೊಡ್ತೀನಿ. ಓಹ್ ಸಾರಿ, ಇದು ಹಳೆ ಕಾರ್ಡು, ಹೊಸದು ಕೊಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಏನು ಮೇಡಮ್, ನಿಮ್ಮ ಟ್ರಸ್ಟ್ ಹೆಸರು ಎರಡೆರಡಿದೆ? ಅದೇನು ಅಂತಂದರೆ ನಮ್ಮ ಟ್ರಸ್ಟ್ ಹೆಸರು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಹಾಂ, ಟ್ರಸ್ಟ್ ಹೆಸರು ಅವಾಗವಾಗ ಚೇಂಜ್ ಆಗ್ತಿರುತ್ತಾ? ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಅಂದರೆ ಅಡ್ಮಿನಿಸ್ಟ್ರೇಟರ್ಗೆ ಮತ್ತು ಡೋನರ್ಗೆ ಸಂಬಂಧಪಟ್ಟಿರುವಂಥ ವಿಚಾರ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀರಾ? ಹೋಗಲಿ ಬಿಡಿ.
ನೀನು ಕೇಳಿದ ಇನ್ಫಾರ್ಮೇಷನು ನಿಮ್ಮ ಮನೆ ಎದುರುಗಡೆ ಇರೋ ಟ್ರಾಶ್ನಲ್ಲಿದೆ, ಹೋಗಿ ನೋಡು. ಹಾಂ ಸರ್, ನೋಡ್ತೀನಿ ಸರ್, ನೋಡ್ತೀನಿ. ಜೇಮ್ಸ್ ಬಾಂಡ್ ಟೈಪಲ್ಲಿ ಕೇಸ್ನ ಸಾಲ್ವ್ ಮಾಡೋಣ ಅಂತಂದರೆ ತಿಪ್ಪೆಲಿ ಹುಡ್ಕಂಗೆ ಆಯಿತು ಜೀವನ. ವಾ, ಇದೇನೋ ಸಿಕ್ತು. ಹಲೋ ಸರ್, ಸಿಕ್ತು. ಆ ವಿಜಯ್ ಸಿಂಗ್ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡು ಅಂದರೆ ಅದು ಯಾವುದೋ ಟ್ರಸ್ಟು ಡೋನರ್ ವಿಷಯ ಎಲ್ಲ ಕೇಳ್ತಾ ಇದೆಯಲ್ಲ, ಯಾಕೆ ಬೇಕು ನಿಂಗದು? ನಿಮಗೇನು ಸರ್, ಕೇಸ್ ಸಾಲ್ವ್ ಆದರೆ ಸಾಕು ತಾನೆ. ನಂದು ಹಾಲಿವುಡ್ ಸ್ಟೈಲ್ ಆಫ್ ಕೇಸ್ ಸಾಲ್ವಿಂಗ್ ಸರ್, ಯು ಡೋಂಟ್ ವರಿ. ಏನೋಪ್ಪ, ನಾನು ಕೊಟ್ಟಿದ್ದ ಕೆಲಸನ ಫಸ್ಟ್ ಮುಗಿಸು. ಸರಿ ಆಯ್ತು, ಓಕೆ ಸರ್. ಎಲ್ಲರೂ ಮಾತಾಡ್ಬೇಕ್ರಿ ಇವತ್ತು. ಬನ್ರಿ ಬನ್ರಿ ಬನ್ರಿ, ಎಲ್ಲರೂ ಕೇಳೋಣ. ಕ್ಲಿಯರ್ ಮಾಡ್ಬೇಕು, ಎಲ್ಲರನ್ನು ಕರೆದು ಟಾರ್ಚರ್ ಮಾತಾಡ್ರಿ. ಸಾರ್, ಇನ್ನು ಎಷ್ಟು ದಿನ ಸರಿ ವನವಾಸ ನಮಗೆ? ಆ ವಿಜಯ್ ಸಿಂಗ್ನ ಕೊಲೆ ಮಾಡಿದ್ ಯಾರು ಅಂತ ನೀವು ನನಗೆ ಇವತ್ತು ಹೇಳಲೇಬೇಕು. ಸರ್, ನೀವು ನಮಗೆ ಕೊಡೋ ದುಡ್ಡು ಬೇಡ, ಏನು ಬೇಡ. ಇನ್ ಮುಂದೆ ಈ ಕಣ್ಣ ಮುಚ್ಚಾಲೆ ಆಟ ನಮ್ಮಿಂದ ಆಗಲ್ಲ. ಹೇಳಿ ಸರ್, ಆ ವಿಜಯ್ ಸಿಂಗ್ ನ ನಮ್ 4 ಜನದಲ್ಲಿ ಯಾರು ಕೊಂದಿದ್ದು ಅಂತ ಇವತ್ತು ನೀವು ಹೇಳಲೇಬೇಕು. ಆ ವಿಜಯ್ ಸಿಂಗ್ ನ ಕೊಲೆ ಮಾಡಿದ್ದು ನಿಮ್ಮಲ್ಲಿ ಯಾರೂ ಅಲ್ಲ. ಏನಪ್ಪ ಇದು ಹಿಂಗ್ ಮಾತಾಡ್ತಾ ಇದಾರೆ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಯಾಕೆಂದ್ರೆ ಆ ವಿಜಯ್ ಸಿಂಗ್ ಕೊಲೆ ಆಗೇ ಇಲ್ಲ.
ಇದೇನಿದು? ಆ ವಿಜಯ್ ಸಿಂಗ್ ಬದುಕಿದ್ದಾನೆ ಅಂತ ನಾನು ಯಾವಾಗ ಹೇಳಿದೆ? ಕುಡೀಲಿ. ಓಕೆ ಸರ್, ಅದು ಕೇಸ್ ಫೈಲ್ ತರ ಬದಲು ಬೇರೆ ಯಾವುದೋ ಫೈಲ್ ತಂದುಬಿಡ್ತೀನಿ. ಒಂದು 5 ನಿಮಿಷ ತಂದುಬಿಡ್ತೀನಿ. ಬೈಲಿ, ಇದ್ಯಾವ ಫೈಲ್ ಇದು? ಸರ್, ಅದು ಕೇಸ್ ಕತೆ ಚೆನ್ನಾಗಿತ್ತಲ್ಲ, ಅದಕ್ಕೆ ಕೇಸೆಲ್ಲ ಸಾಲ್ವ್ ಆದಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡೋಣ. ಏನು ಶಾರ್ಟ್ ಮೂವಿನಾ? ಸ್ವಲ್ಪನಾದರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಎಷ್ಟು ಇಂಪಾರ್ಟೆಂಟ್ ಕೇಸ್ ಇದು. ಅದು ನನ್ನನ್ನು ವಿಲನ್ ಮಾಡಿದೆಯಲ್ಲ ಸರ್. ಅದು ಬರೀ ಸ್ಕ್ರಿಪ್ಟ್ ಅಷ್ಟೇ, ಕತೆಗೆ ಒಂದು ಟ್ವಿಸ್ಟ್ ಇರಲಿ ಅಂತ ಹಾಕ್ಬಾರ್ದೆ. ಬೇಡ ಅಂದರೆ ಚೇಂಜ್ ಮಾಡ್ಬಿಡೋಣ ಸರ್. ಅವೆಲ್ಲ ಮಾಡೋಣ ಬಿಡಿ, ನೀವೇ ಹೀರೋ. ಕೇಸ್ ಸಾಲ್ವ್ ಮಾಡು ಅಂದರೆ ಮಿಕ್ಕಿದೆಲ್ಲ ಮಾಡ್ತಾ ಇದೆಯಾ ನೀನು? ಸರ್, ಏನು 24/7 ನಾವು ಕೇಸ್ನ ಸಾಲ್ವ್ ಮಾಡ್ಕೊಂಡ್ರೆ ಕಾತಾ ಸರ್? ನಮಗೂ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕೊಟ್ಟಿರೋ ಕೇಸು 72.56% ಕಂಪ್ಲೀಟ್ ಆಗಿದೆ. ನನಗೆ ಯೋಗಾನಂದ ಆಶ್ರಮ, ಗೋವಿಂದ ಡ್ರೈವಿಂಗ್ ಸ್ಕೂಲು, ಸಂಜೀವ್ ಡಯಾಗ್ನೋಸ್ಟಿಕ್ ಸೆಂಟ್ರು, ಆದ್ಯ ಇನ್ಸ್ಟಿಟ್ಯೂಟು ಇಷ್ಟುದು ಇನ್ಫಾರ್ಮೇಷನ್ ಬೇಕು ಅಂತ ನಾನು ಕೇಳಿದ್ದೆ. ನೀವು ಕೊಟ್ಟಿಲ್ಲ. ನೀವು ಕೊಟ್ಟ ತಕ್ಷಣ ಕೇಸ್ 100% ಸಾಲ್ವ್ ಆಗುತ್ತೆ. ತಮಾಷೆನ ಕೇಸ್ ಸಾಲ್ವ್ ಮಾಡೋದು ಅಂದ್ರೆ. ಸರ್, ನಮ್ಮ ಗೆಸ್ಸಿಂಗ್ ಕರೆಕ್ಟೇ. ಆ ಕಮಿಷನರು ಗಣೇಶನ್ನ ಒಬ್ಬ ಅಮೇಚರ್ ಹ್ಯಾಕರ್ನ ಅವಾಗವಾಗ ಮೀಟ್ ಮಾಡ್ತಿರ್ತಾನೆ. ಇಷ್ಟೆಲ್ಲ ಆದಮೇಲೂ ಅವನಿಗಿನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ. ಓಕೆ ಸರ್. ಆಲ್ ರೈಟ್ ಸರ್. ಗ್ರಾಸಿಯಾಸ್. ಸರ್ ನೋಡಿ ಸರ್, ನೋಡಿ, ಆ ಸತ್ತಿರೋ ಇಬ್ಬರು ಡಿಟೆಕ್ಟಿವ್ಸ್ಗಳ ಮನೆಗೆ ಕಾಂಪನ್ಸೇಷನ್ನೇ ಕೊಟ್ಟಿಲ್ಲ. ಅದೇನು ಸರ್ಕಾರನೇ ಏನೋ. ಏನು ಮಾಡೋಕ್ಕಾಗಲ್ಲ. ಓಟ್ ಹಾಕಿರೋ ತಪ್ಪಿಗೆ ಅನುಭವಿಸ್ಲೇಬೇಕು. ರಾಜ್ಯದಲ್ಲಿ ಸಾವು ನೋವು ಎಲ್ಲ ಒಂದೇ ಆಯ್ತು. ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ರಲ್ರಿ, ಏನ್ರಿ ನೀವು ನೋಡ್ಕೊಂಡಿದ್ದು? ಆ ಮದನ್ ಅವ್ನಿಗಿಷ್ಟ ಬಂದಂತೆ ಓಡಾಡ್ಕೊಂಡಿದ್ದಾನೆ. ತಡೀರಿ ಸರ್, ನಾವು ಒಂದು ರೈಟ್ ಟೈಮ್ಗೆ ವೇಟ್ ಮಾಡ್ತಿದ್ದೀವಿ. ರೈಟ್ ಟೈಮ್ ಅಂತೆ. ನಿಮ್ಮನ್ನು ನಂಬ್ಕೊಂಡು ಕೂತ್ರೆ ಯಾವ ಕೆಲಸನೂ ಆಗಲ್ಲ. ನೋಡಿ, ನಾನು ಹೇಳೋ ಥರ ಮಾಡಿ. ಓಕೆನಾ? ಓಕೆ. Sir, I have to take this call. Excuse me.
ಹೇಳಿ ಗೋವಿಂದ್. ನಿಮಗೆ ಲಂಚ ಕೊಡೋಕೆ ಟ್ರೈ ಮಾಡ್ದವ್ನು ಸಿಗಾಕೊಂಡಿದ್ದಾನೆ ಸರ್. ಓ, ಬಡ್ಡಿ ಮಗ ಸಿಕ್ಕಾಕೊಂಡ್ನಾ? ಹಾಂ ಸರ್. ಕೂರ್ಸಿರಿ, ನಾನು ಈಗಲೇ ಬರ್ತೀನಿ. ಓಕೆ ಸರ್. ಬಡ್ಡಿ ಮಕ್ಕಳು ನನಗೆ ಲಂಚ ಕೊಡೋಕೆ ಬರ್ತಾರೆ. ಹಾಂ, ಓಕೆ ಓಕೆ, ನಾ ಸಿಗ್ತೀನಿ ಬಿಡಿ. ನಾ ಕಾಲ್ ಮಾಡಿದ್ಮೇಲೆ ಬನ್ನಿ. ಓಕೆ? ಇಲ್ಲ 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 ಇಲ್ಲ, ನೋ ಇಶ್ಯೂ. ಹಾಂ, ಓಕೆ ಸರ್. ಓಕೆ ಸರ್, ಓಕೆ ಓಕೆ ಸರ್, ನಾ ಹೇಳಿದ್ನಲ್ಲ, ಡೋಂಟ್ ವರಿ, ನಾನಿದ್ದೀನಿ, ಡೋಂಟ್ ವರಿ. ಓಕೆ, ಆಯಿತು ಆಯಿತು. ಹಾಂ, ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು ಅದಕ್ಕೆ. ಹಾಂ, ಓಕೆ ಸರ್, ಬಾಯ್. ಸರ್, ಅದು ಸರ್, ಸಂತೋಷ್ನಾಗ ಸರ್ ಕಟ್ ಹಾಕಿದ್ದೀರಾ? ಕಾರಣ ಇದೆ, ಗೊತ್ತಾಗುತ್ತೆ. ಈ ಕೇಸ್ ಮುಗಿಯೋವರೆಗೂ ನನ್ನ ಮಗ ಇಲ್ಲೇ ಬಿದ್ದಿರಲಿ. ಹುಷಾರಾಗಿ ನೋಡ್ಕೋವನ್ನ ಸರ್. ಕಾಲ್ ಕಟ್ಟಾಕು ನನ್ನ ಮಗಂದು. ಸರಿ ಸರ್. ಹತ್ಯೆಗೀಡಾದ ಪೊಲೀಸ್ ಅಧಿಕಾರಿಗಳ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸರ್ಕಾರ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಘು. ಹಲೋ ರಘು. ಹಾ, ಹೇಳಿ ನನ್ನ ಸಿಂಚನ. ಧ್ವನಿ ಕೇಳಿಸ್ತಾ ಇದೆಯಾ ರಘು? ಕೇಳಿಸ್ತಾ ಇದೆ ಸಿಂಚನ. ಈಗ ತಾನೇ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಸತ್ತಂತ ಪೊಲೀಸ್ ಅಧಿಕಾರಿಗಳ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿನಂತೆ ಪರಿಹಾರನ ಘೋಷಣೆ ಮಾಡಿದ್ದಾರೆ. ಈಗ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಮೃತ ಪೊಲೀಸ್ ಅಧಿಕಾರಿ ಮದನ್ ಅವರ ಕುಟುಂಬಕ್ಕೆ ಗೃಹ ಮಂತ್ರಿಗಳು ಪರಿಹಾರದ ಚೆಕ್ ಅನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಸಂದೀಪ್, ಸಂದೀಪ್, ಸಂತೋಷ್ ಇಲ್ಲಿ. ಸರ್, ಏನಾಯ್ತು? ಸರ್, ಯಾರೋ 4 ಜನ ಬಂದು ನನಗೆ ಚೆನ್ನಾಗಿ ಹೊಡೆದು ಅವನ್ನ ಕರ್ಕೊಂಡು ಹೋದ್ರು ಸರ್. ಸರಿ, ಏಳ್ಮೇಲೆ ಸರ್. ಬಾ. ಆಹುತಿಯಾಯ್ತು ಸೊಡರು, ಅಗೋಚರದ ತುದಿಯಲ್ಲಿದೆ ಅನಾಮಿಕನ ಹೆಸರು. ಸಿಂಚನದಲ್ಲೂ ಚದುರಿದ ರಕ್ತದ ಬಣ್ಣವೇ ಜಾರು, ಸಂಭವ ಅರಿಯದ ಸಮಯದ ಮುಳ್ಳು ನಿಂತಿರೋ ಜಾಗದಿ ಹೋಗಿದೆ ಸವೆದು. ಗೆಲುವು ಕಂದೀಲು ಬೆಳಬಲ್ಲೆ ಸೋಲು, ಬದುಕು ಮುಂಗಾಲು ಮರಣ ಹಿಂಗಾಲು, ಹುಟ್ಟಾಗ ಹಾವೇಲಿ ಹೆಚ್ಚೇನೂರು. ಸರಿ, ವಿಜಯ್ ಸಿಂಗ್ ಕೇಸ್ನ ನೀವು ನನಗೆ ಕೊಟ್ಟಾಗ ಇನಿಷಿಯಲಿ ನಾನು ಇದನ್ನು ನಾರ್ಮಲ್ ಕೇಸ್ ಥರ ಟ್ರೀಟ್ ಮಾಡಿದೆ. ಯಾವಾಗ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡಿದ್ನೋ ಆಗ ಆ್ಯಕ್ಚುಯಲ್ ಪ್ರಾಬ್ಲಮ್ಸು ಶುರು ಆದವು. ಸರ್,
ಈ ಕೇಸ್ನ ದೊಡ್ಡ ಪ್ರಾಬ್ಲಮೇ ವಿಜಯ್ ಸಿಂಗು ಸರ್. ಅವನು ಇನ್ವಾಲ್ವ್ ಆಗದೆ ಇರೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳೇ ಇಲ್ಲ. ಅದ್ರ ಮೇಲೆ ಈ 4 ಜನ ಸಸ್ಪೆಕ್ಟ್ಸ್ ಬೇರೆ. ನಾನು ಚಾನ್ಸ್ ತೊಗೊಳಕ್ಕೆ ರೆಡಿ ಇರಲಿಲ್ಲ ಸರ್. ನೀವು ನನಗೆ ಅಂಡರ್ ಕವರ್ ಆಗಿ ಇನ್ವೆಸ್ಟಿಗೇಟ್ ಮಾಡು ಅಂತ ಹೇಳಿದ್ದು ತುಂಬ ಒಳ್ಳೆಯದಾಯಿತು. ಐ ವಾಸ್ ಫ್ರೀ ಫ್ರಮ್ ಅಫಿಷಿಯಲ್ ಬ್ಯಾರಿಯರ್ಸ್. ಪ್ರತಿಯೊಬ್ಬ ಕ್ರಿಮಿನಲ್ ಅವನ ಮನೆಯಲ್ಲಿ ಏನಾದರೂ ಒಂದು ಕ್ಲೂನ ಬಿಟ್ಟಿರ್ತಾನೆ. ಸೊ ನಾನು ಇದೇ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ 4 ಜನ ಸಸ್ಪೆಕ್ಟ್ಸಲ್ಲಿ ಡಾಕ್ಟರ್ ಮೇಲೆ ಅಷ್ಟು ಡೌಟ್ ಇರಲಿಲ್ಲ. ಬಟ್ ಐ ವಾಸ್ ಕ್ವೈಟ್ ಶೋರ್ ಹಿ ವಾಸ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ. ಡಾಕ್ಟರ್ನ ಫರ್ದರ್ ಕ್ವಶನ್ ಮಾಡಿದಾಗ ನನಗೆ ಈ ಸಿಂಥೆಟಿಕ್ ಡ್ರಗ್ ಕಾರ್ಗೋವ ಬಗ್ಗೆ ಗೊತ್ತಾಯಿತು. ಈ ಡ್ರಗ್ನ ವಿಜಯ್ ಸಿಂಗ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೇನೋ ನಿಜ, ಬಟ್ ವಿಜಯ್ ಸಿಂಗ್ ಕೊಲೆಗೆ ಈ ಡ್ರಗ್ ಕಾರಣ ಅಲ್ಲ. ವಿಜಯ್ ಸಿಂಗ್ ಫೇಕ್ ನೋಟ್ಸ್ನ ಪ್ರಿಂಟ್ ಮಾಡ್ತಿದ್ದ ಅಂತ ರೂಮರ್ಸ್ ಇತ್ತು. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಅವನ ಕೊಲೆಗೂ ಅವನೇ ಪ್ರಿಂಟ್ ಮಾಡ್ತಿದ್ದ ಆ ಫೇಕ್ ನೋಟ್ಸ್ಗೂ ಏನೋ ಸಂಬಂಧ ಇದೆ ಅಂತ. ಒಂದೇ ವರ್ಷದಲ್ಲಿ ಒಂದು NGO ಟ್ರಸ್ಟ್ ಹೆಸರು 6 ಸಲ ಚೇಂಜ್ ಆಗಿತ್ತು. ಐ ಫೆಲ್ಟ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಅಟ್ ದ ಸೇಮ್ ಟೈಮ್ ಅಸ್ಟ್ರಾಲಜರ್ನ ನಾನು ಟ್ರಸ್ಟ್ ಆಫೀಸಲ್ಲಿ ನೋಡಿದೆ. ಸೊ ನಿಮಗೆ ಹೇಳಿ ಆ ಟ್ರಸ್ಟ್ ಆಫೀಸ್ನ ಡೋನರ್ ಲಿಸ್ಟ್ಗಳನ್ನ ತರಿಸ್ಕೊಂಡೆ. ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಉಡುಪಿ ಹೀಗೆ ಹಳೆ 12 ಕೇಸ್ಗಳಲ್ಲೂ ಮತ್ತು ಈಗ ಮೈಸೂರಲ್ಲಿ ನಡೆದಿರೋ ವಿಜಯ್ ಸಿಂಗ್ ಕೇಸಲ್ಲೂ ಕೊಲೆಯಾದ ಡೇಟ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಐ ಕ್ಯಾನ್ ಸೇ ವಿಜಯ್ ಸಿಂಗ್ನ ಕೊಲೆ ಮಾಡಿದ್ದು ಟೀಚರ್, ಕ್ಯಾಬ್ ಡ್ರೈವರ್. ಯಾರೂ ಅಲ್ಲ ಸರ್, ಇಟ್ ವಾಸ್ ಅ ಸುಸೈಡ್. ಪ್ಯಾಟರ್ನ್ಸ್, ವಿ ಆಲ್ ಫಾಲೋ ಪ್ಯಾಟರ್ನ್ಸ್. ನಮಗೆ ಗೊತ್ತಿಲ್ದಂಗೆ ನಾವು ಒಂದಲ್ಲ ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ತಾನೆ ಇರ್ತೀವಿ. ಈ ಎಲ್ಲ ಕೇಸಲ್ಲೂ ಕೊಲೆಗಾರ ಒಂದು ಸಿಂಪಲ್ ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ದ. ಆ್ಯಂಡ್ ಮೋರ್ ಓವರ್ ಹಿ ವಾಸ್ ಎ ಸುಪಾರಿ ಕಿಲ್ಲರ್. ದುಡ್ಡು ಕೊಟ್ರಾಯ್ತು, ಯಾರು ಏನು ಯಾಕೆ ಏನು ಕೇಳದೆ ಯಾರನ್ನಾದರೂ ಕೊಲೆ ಮಾಡ್ತಿದ್ದ. ಈ ಎಲ್ಲ ಕೇಸಲ್ಲೂ ಅವನು ಮಾಡಿದ್ದಿಷ್ಟೆ, ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಿದ್ದ, ರ್ಯಾಂಡಮ್ ಆಗಿ 4 ಜನನ ಹಿಪ್ನೋಟೈಸ್ ಮಾಡಿ ಅವ್ರ ಮುಂದೆ ಕೂರಿಸ್ತಿದ್ದ. ನೀವು ನನಗೆ ಕೊಟ್ಟ 12 ಕೇಸ್ಗಳ ಲಿಸ್ಟ್ ಮತ್ತು ಡೀಟೇಲಲ್ಲಿ ಇದ್ದ ಪ್ಯಾಟರ್ನ್ ಇದೆ. ಕೊಲೆಗಾರ ಅಂದರೆ ಟೀಚರ್ ಇಲ್ಲಿ ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡಿದ್ದಾನೆ. ನಾವು ಪೊಲೀಸ್ಗಳು ಈ ಕೊಲೆಯಾದ ವ್ಯಕ್ತಿಗೂ ಹಿಪ್ನೋಟೈಸ್ ಆದ 4 ಜನರಿಗೂ ಕನೆಕ್ಷನ್ ಹುಡುಕ್ತಿದ್ವಿ. ಆಬ್ವಿಯಸ್ಲಿ ಅಲ್ಲೇನೂ ಸಿಗ್ತಿರ್ಲಿಲ್ಲ, ಸೊ ಕೇಸ್ನ ಡ್ರಾಪ್ ಮಾಡ್ತಿದ್ವಿ. ದಿಸ್ ವಾಸ್ ಇಸ್ ಪ್ಲ್ಯಾನ್. ಕಳೆದ 12 ಕೇಸ್ಗಳಲ್ಲೂ ನಡೆದಿದ್ದು ಇದೆ. ಬಟ್ ಈ ಕೇಸಲ್ಲಿ ಟೀಚರು ಪ್ಯಾಟರ್ನ್ ಮ್ಯಾಚ್ ಮಾಡಕ್ಕೆ ಹೋಗಿ ಸಖತ್ತಾಗಿ ಸಿಕ್ಕಾಕೊಂಡ. ವಿಜಯ್ ಸಿಂಗ್ ಕೊಲೆ ಆಗಿದ್ದ ದಿನ ಅವನಿಗೆ ಬರೀ 3 ಜನ ರ್ಯಾಂಡಮ್ ಪೀಪಲ್ ಸಿಕ್ಕಿದ್ರೇನೋ. ಅವನು ಅವತ್ತು 3 ಜನನ ಮಾತ್ರ ಕೂರ್ಸ್ ಹೋಗಿದ್ದಿದ್ರೆ ಕೊಲೆಗಾರನ್ನ ಹಿಡಿಯೋದು ಕಷ್ಟ ಆಗ್ತಿತ್ತೇನೋ. ಬಟ್ ಅವನು ಪ್ಯಾಟರ್ನ್ ಮ್ಯಾಚ್ ಮಾಡಕ್ಕೆ ಹೋಗಿ ಬೇರೆ ಯಾರೂ ಸಿಗದೆ ಅವನೇ ಹಿಪ್ನೋಟೈಸ್ ಆದಂಗೆ ಕೂತ್ಕೊಂಡ್ಬಿಟ್ಟ. ಟೀಚರೇ ಕೊಲೆಗಾರ ಅಂತ ನಾನು ನಂಬೋಕ್ಕೆ 2 ಕಾರಣ ಇದೆ. 1, ಕೊಲೆ ನಡೀತಿದ್ದ 2 ದಿನ ಹಿಂದೆ ಟೀಚರ್ ಯಾವಾಗಲೂ ಅವನು ವರ್ಕ್ ಮಾಡೋ ಸ್ಕೂಲ್ಗೆ ರಜಾ ಹಾಕ್ತಿದ್ದ. ಹಾಗೆ ಆ ಟೀಚರ್ದು ರಿಜಿಸ್ಟರ್ ತರಕ್ಕೆ ಹೇಳಿದ್ನಲ್ಲ, ಅವರು ಯಾವಾಗ ಸ್ಕೂಲ್ಗೆ ಹೋಗಿಲ್ಲ ಅಂತ ನೋಡಿ ರಿಪೋರ್ಟ್ ಮಾಡಿ. 2, ಸಸ್ಪೆಕ್ಟ್ಸ್ಗಳು ಆ್ಯಕ್ಚುಲಿ ಹಿಪ್ನೋಟೈಸ್ ಆಗಿದ್ದಾರಾ ಅಂತ ರಿಪೋರ್ಟು ನೆಕ್ಸ್ಟ್ ಡೇನೇ ಬರ್ತಿತ್ತು. ಬಟ್ ಈ ಸರಿ 1 ದಿನ ಲೇಟಾಗಿ ಬಂತು. The reports might have been changed. ಟೀಚರ್, ಡಾಕ್ಟರ್, ಅಸ್ಟ್ರಾಲಜರ್, ನೋ ವೇ. ವಿಜಯ್ ಸಿಂಗ್ ಮತ್ತೆ ಆ 3 ಜನಕ್ಕೆ ಲಿಂಕ್ ಇದೆ ಅನ್ನೋ ರೂಮರ್ಸ್ ಇತ್ತು ಅಷ್ಟೇ. ಅದರ ಪಕ್ಕ ಪ್ರೂಫ್ ಎಲ್ಲೂ ಸಿಕ್ಕಿಲ್ಲ. ಬಟ್ ಕ್ಯಾಬ್ ಡ್ರೈವರ್ ವಿಷಯದಲ್ಲಿ ದೇರ್ ಇಸ್ ಎ ಕೀ ಪಾಯಿಂಟ್. ಅದು ಫೇಕ್ ನೋಟ್ಸ್. ನಾನು ಕ್ಯಾಬ್ ಡ್ರೈವರ್ ಜೊತೆ ಕಾರ್ಡ್ಸ್ ಕ್ಲಬ್ಬಲ್ಲಿ ಬೆಟ್ಟಿಂಗ್ ಆಡಿ 1000 ರೂಪಾಯಿ ಗೆದ್ದೆ. ಆ ನೋಟ್ನ ನಾನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಾಗ ದೇರ್ ವಾಸ್ ಅ ಮಿಸ್ ಮ್ಯಾಚ್. RBI ಗವರ್ನರ್ಗೂ
ಆ ನೋಟ್ ಮೇಲೆ ಪ್ರಿಂಟ್ ಆಗಿರೋ ಏರ್ಗೂ ಸಂಬಂಧನೇ ಇರಲಿಲ್ಲ. ಟೂ 2015ನಲ್ಲಿ ಪವನ್ ಅರಸು ಗವರ್ನರೇ ಆಗಿರಲಿಲ್ಲ. 2014ನಲ್ಲೇ ಅವ್ರ ಟರ್ಮು ಮುಗಿದೋಗಿತ್ತು. ಇವರು ಈ ಫೇಕ್ ನೋಟ್ನ ಪ್ರಿಂಟ್ ಮಾಡ್ತಾ ಈ ಮಿಸ್ಟೇಕ್ ಮಾಡಿದ್ರು. ಈ ಮಿಸ್ಮ್ಯಾಚ್ ಇರೋ ನೋಟ್ನ ವಿಜಯ್ ಸಿಂಗ್ ಲಾಕರಲ್ಲಿ, ಸಂತೋಷ್ ಪರ್ಸ್ನಲ್ಲಿ, ಅಂಡ್ ಅನ್ಫಾರ್ಚುನೇಟ್ಲಿ ನನ್ನ ಸಬಾರ್ಡಿನೇಟ್ ಸಂದೀಪ್ ಹತ್ರ ನೋಡಿದೆ. ಸೊ ಇಟ್ಸ್ ಕ್ಲಿಯರ್. ವಿಜಯ್ ಸಿಂಗ್, ಕ್ಯಾಬ್ ಡ್ರೈವರ್ ಶಶಿ, ಸಂತೋಷ್ ಅಂಡ್ ಸಂದೀಪ್, all were sailing on the same boat. ಇದ್ರ ಮಧ್ಯ ಕ್ಯಾಬ್ ಡ್ರೈವರ್ಗೂ ವಿಜಯ್ ಸಿಂಗೂ ಏನೋ ಕ್ಲಾಶ್ ಆಗಿರಬೇಕು. ಮೇ ಬಿ ಫೈನಾನ್ಷಿಯಲ್ ಮ್ಯಾಟರ್ಸ್. ಸೊ ಕ್ಯಾಬ್ ಡ್ರೈವರ್ ಶಶಿ ವಿಜಯ್ ಸಿಂಗ್ನ ಶೂಟ್ ಮಾಡಿ ಕೊಂದ. ರ್ಯಾಂಡಮ್ ಆಗಿ 4 ಜನನ ಹಿಪ್ನಟೈಸ್ ಮಾಡಿ ಆ ಡೆಡ್ ಬಾಡಿ ಮುಂದೆ ಕೂರಿಸ್ದ. ಹಾಗಾದ್ರೆ ಕ್ವಶನ್ ನಂಬರ್ 1, ಈ 4 ಜನನ ಹಿಪ್ನಟೈಸ್ ಮಾಡಿದ್ಯಾರು? ಕ್ಯಾಬ್ ಡ್ರೈವರ್? ಖಂಡಿತ ಅಲ್ಲ. ಈ 4 ಜನನ ಹಿಪ್ನಟೈಸ್ ಮಾಡಿದ್ದು ನನ್ನ ಸಬಾರ್ಡಿನೇಟ್ ಸಂದೀಪ್. ಸಂದೀಪ್ ಟೆಂಪರರಿ ಹಿಪ್ನಾಟಿಸಮ್ ಆರ್ಟ್ನ ಟ್ರೈನಿಂಗ್ ತಗೊಂಡಿದ್ದ. ಆಸ್ ದೇ ಆಲ್ ವರ್ ಆನ್ ದ ಸೇಮ್ ಬೋಟ್, ಸಂದೀಪ್ ಇದಕ್ಕೆ ಹೆಲ್ಪ್ ಮಾಡಿರಬಹುದು. ಕ್ವಶನ್ ನಂಬರ್ 2, ಕ್ಯಾಬ್ ಡ್ರೈವರ್ ಆ ವಿಜಯ್ ಸಿಂಗ್ನ ಕೊಲೆ ಮಾಡಿ ಆ 3 ಜನರ ಮಧ್ಯೆ ಯಾಕೋ ಕೂರ್ತಾನೆ? ವೆರಿ ಸಿಂಪಲ್. ಆಲ್ರೆಡಿ ಇದೇ ಪ್ಯಾಟರ್ನ 12 ಕೇಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗದೆ ಕೇಸ್ನ ಡ್ರಾಪ್ ಮಾಡಿದ್ದಾರೆ. ನಾವು ಇದೇ ಪ್ಯಾಟರ್ನ ಫಾಲೋ ಮಾಡಿದ್ರೆ ಆರಾಮಾಗಿ ತಪ್ಪಿಸ್ಕೊಳ್ಬೋದು ಅನ್ನೋ ಸ್ಟ್ರಾಟಜಿ ಅವ್ರದ್ದು. ಕೋಇನ್ಸಿಡೆನ್ಸ್ ಸರ್. ಹೌದು ಸರ್, ಸುಮಾರು ವಿಷಯಗಳು ಕೋಇನ್ಸಿಡೆನ್ಸಿಂದನೇ ಆಗ್ತವೆ. ಆದರೆ ನಾವು ಅದನ್ನು ಯಾವುದ್ಯಾವುದಕ್ಕೋ ರಿಲೇಟ್ ಮಾಡ್ತೀವಿ. ಈ ಕೇಸ್ನಲ್ಲಿ ನಾವು ನೀವು ಪೊಲೀಸ್ಗಳು ಯಾವುದೋ ಕೋಇನ್ಸಿಡೆನ್ಸಿಂದ ಆದಂತಹ 2 ವಿಷಯಗಳನ್ನು 12 ಸೀರೀಸ್ ಆಫ್ ಮರ್ಡರ್ಗೆ ರಿಲೇಟ್ ಮಾಡಿದ್ದೇ ದೊಡ್ಡ ತಪ್ಪು. ಹಾಗೆ ಮಾಡಿದ್ರಿಂದನೇ ಈ ಕೇಸ್ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿದ್ದು. ಕೋಇನ್ಸಿಡೆನ್ಸ್ ವಿಷಯಗಳಲ್ಲಿ ಮೊದಲನೇದು, ಆ ವಿಜಯ್ ಸಿಂಗ್ ದೇಹದ ಮುಂದೆ 4 ಜನ ಸಸ್ಪೆಕ್ಟ್ಗಳು ಹಿಪ್ನೋಟೈಸ್ ಆಗಿ ಕೂತಿದ್ರು. ಹೌದು, ನಿಜ. ಬಟ್ ಅದೊಂದೇ ಒಂದು ಕಾರಣ ಇಟ್ಕೊಂಡು ನೀವು ಈ ಕೇಸ್ನ 12 ಸೀರೀಸ್ ಆಫ್ ಮರ್ಡರ್ಗಳಿಗೆ ಹೋಲಿಸಿದ್ರೆ ಇಟ್ ವಾಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಅಷ್ಟೇ ಸರ್. ಇನ್ನು 2ನೇದು, ಆ 2 ಆಫೀಸರ್ಗಳು ಸಾಯೋದಕ್ಕೆ ಈ ವಿಜಯ್ ಸಿಂಗ್ ಕೇಸೇ ಕಾರಣ ಅಂತ ಅದು ಹೇಗೆ ನಿರ್ಧಾರ ಮಾಡಿದ್ರಿ? ವಿಜಯ್ ಸಿಂಗ್ ಕೇಸ್ ನಡೆಯೋ ಟೈಮಲ್ಲಿ ಆ 2 ಆಫೀಸರ್ಗಳು ಸತ್ತಿರೋದು ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಸರ್. ಈ 4 ಜನ ಸಸ್ಪೆಕ್ಟ್ಗಳಾದರೂ ಯಾರು? ಈ ವಿಜಯ್ ಸಿಂಗ್ ಇದ್ದಾನಲ್ಲ ಸರ್, ಹುಟ್ಟು ಹಲ್ಕ ನನ್ನ ಮಗ. ಅವನು ಇನ್ವಾಲ್ವ್ ಆಗದೆ ಇರೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳೇ ಇಲ್ಲ. ಕೋಟಾ ನೋಟ್ ಪ್ರಿಂಟಿಂಗು, ಎಕ್ಸಾಮ್ ಪೇಪರ್ ಲೀಕು, NGO ಮನಿ ಸ್ಕ್ಯಾಮು, ಕಾರ್ಗೋ ವಾರ್ಡ್ರಿಗೂ, ಜೊತೆಗೆ ಅವನದೇ ಆದಂಥ ಒಂದು ರಿಸರ್ಚ್ ಲ್ಯಾಬ್ ಕೂಡ ಇತ್ತು. ಅಫ್ಕೋರ್ಸ್ ಈ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳನ್ನ ಅವನೊಬ್ಬನೇ ಮಾಡಲಿಕ್ಕಾಗೋದಿಲ್ಲ. ಸೊ ಬೇನಾಮಿಗಳು ಬೇಕೇ ಬೇಕು. ನಾನು ಫಸ್ಟು ಈ ಬೇನಾಮಿಗಳನ್ನ ಹುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಕಷ್ಟನೇ ಇರಲಿಲ್ಲ. ನೀವು ನನಗೆ ಕೊಟ್ಟ ಹಾರ್ಡ್ ಡಿಸ್ಕ್ನಲ್ಲಿ ಒಂದಿಷ್ಟು ಕರಪ್ಟ್ ಆಗಿರೋ ವಿಡಿಯೋ ಫೈಲ್ಸ್ಗಳು ಸಿಕ್ತು. ಆ ವಿಡಿಯೋ ಫೈಲ್ಸ್ಗಳ ಸೈಜ್ ತುಂಬ ಚಿಕ್ಕದಾಗಿತ್ತು ಮತ್ತು ಅದರ ಫ್ರೇಮ್ ರೇಟ್ ತುಂಬ ದೊಡ್ಡದಾಗಿತ್ತು. ನಾನು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ ಇಟ್ ವಾಸ್ ನಾಟ್ ಎ ವಿಡಿಯೋ ಫೈಲ್ ಬಟ್ ಅನ್ ಎನ್ಕ್ರಿಪ್ಟೆಡ್ ಸೀಕ್ರೆಟ್ ಡಾಕ್ಯುಮೆಂಟ್. ನಾನು ಈ ಎನ್ಕ್ರಿಪ್ಟ್ ಆಗಿರೋ ವಿಡಿಯೋ ಫೈಲ್ಸ್ಗಳನ್ನ ಡಿಕ್ರಿಪ್ಟ್ ಮಾಡಿದಾಗ ನನಗೆ ಈ 4 ಜನ ಸಸ್ಪೆಕ್ಟ್ಗಳ ಬಗ್ಗೆ ಗೊತ್ತಾಯಿತು. ಹೌದು ಸರ್, ಆ ಬೇನಾಮಿಗಳು ಬೇರೆ ಯಾರೂ ಅಲ್ಲ, ಈ 4 ಜನ ಸಸ್ಪೆಕ್ಟೆಡ್. ಓಕೆ, ಈ ವಿಜಯ್ ಸಿಂಗ್ ಸೂಸೈಡ್ ಯಾಕೆ ಮಾಡ್ಕೊಂಡ? ಈವೊಂದು ವಿಜಯ್ ಸಿಂಗ್ ವಾಸ್ ಎ ಸಿಕ್ಲಿ ರಿಚ್ ಮ್ಯಾನ್, ಅವನಿಗೆ ನೆಮ್ಮದಿ ಅನ್ನೋದಿರಲಿಲ್ಲ. ಅವನ ಮೇಲ್ ಐಡಿನ ನಾನು ಹ್ಯಾಕ್ ಮಾಡಿ ನೋಡಿದಾಗ ನನಗೆ ಒಂದಿಷ್ಟು ಈ ಸ್ಪಿರಿಚುವಲ್ ಗುರುಗಳ ಜೊತೆ ಇದ್ದಿದ್ದ ಅಪಾಯಿಂಟ್ಮೆಂಟ್ಸು, ಅವ್ರಗಳ ಗೈಡ್ಲೈನ್ಸ್ಗಳು ಇವುಗಳೇ ಇದ್ದಿದ್ದು. ಮೋಸ್ಟ್ಲಿ ಅವನಿಗೆ ತಾನು ಮಾಡ್ತಿರೋದು ತಪ್ಪು ಅನ್ನೋ ಅರಿವಾಗಿರಬೇಕು. ಸೊ ಹಿ ಡಿಸೈಡೆಡ್ ಟು ಎಂಡ್ ಹಿಸ್ ಲೈಫ್.
ಬಟ್ ಅವನು ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೂ ಕೂಡ ಒಂದು ಎಂಡ್ ತರಬೇಕಿತ್ತು. ಸೊ ಅವನು ಈ 4 ಜನ ಸಸ್ಪೆಕ್ಟ್ಸ್ಗಳನ್ನ ಹಿಪ್ನೋಟೈಸ್ ಮಾಡಿ ಕೂರಿಸಿ ಅವನು ಸುಸೈಡ್ ಮಾಡ್ಕೊಂಡ. ಬಟ್ ವಿಜಯ್ ಸಿಂಗ್ ಇವ್ರನ್ನ ಹೆಂಗೆ ಹಿಪ್ನೋಟೈಸ್ ಮಾಡ್ದ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ವಿಜಯ್ ಸಿಂಗ್ದು ಒಂದು ರಿಸರ್ಚ್ ಲ್ಯಾಬ್ ಇತ್ತು. ಅಲ್ಲಿ ತುಂಬ ಇನೋವೇಟಿವ್ ಆಗಿರೋ ಡಿಫ್ರೆಂಟ್ ಆಗಿರೋ ಇನೋವೇಷನ್ಸ್ಗಳು ನಡೀತಾ ಇತ್ತು. ಮೇ ಬಿ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಅಪ್ಲಿಕೇಶನ್ ವಿಚ್ ಕ್ಯಾನ್ ಹಿಪ್ನೋಟೈಸ್ ಪೀಪಲ್. ಆ ಹಿಪ್ನೋಟೈಸ್ ಆ್ಯಪ್ನ ಹೆಲ್ಪ್ನಿಂದ ಈ 4 ಜನನ್ನ ಹಿಪ್ನೋಟೈಸ್ ಮಾಡಿ ಕೂಡಿಸಿ ನಂತರ ಆ ಹಿಪ್ನೋಟೈಸಿಂಗ್ ಅಪ್ಲಿಕೇಶನ್ನ ಅವನು ಡಿಲೀಟ್ ಮಾಡಿ, ಹಾಗೆ ಅವನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಡಿಸ್ಟ್ರಾಯ್ ಮಾಡಿ ಅವನು ಸೂಸೈಡ್ ಮಾಡಿಕೊಂಡ. ಹಾಗಾಗಿ ನಮಗೆ ಆ ಅಪ್ಲಿಕೇಶನ್ ಸಿಕ್ಕಿಲ್ಲ. So, it's 100% clear that it's not a murder, but a suicide. No way. What? I don't agree with this theory. What Even I don't agree with this theory. ಸರ್ ನೋಡಿ, ನಿಮ್ಮ ಥಿಯರಿನಲ್ಲಿ ಫ್ಯಾಕ್ಟ್ಸ್ಗಿಂತ ಅಸಂಪ್ಷನ್ಸೇ ಹೆಚ್ಚಿದೆ. ದ ಫಸ್ಟ್ ಲಾ ಆಫ್ ಥಿಯರಿ ಕ್ಲಬ್ ಏನು ಹೇಳೋದು? ದೇರ್ ಮಸ್ಟ್ ಬಿ ಮೋರ್ ಫ್ಯಾಕ್ಟ್ಸ್ ದೆನ್ ಅಸಂಪ್ಷನ್ಸ್. ಸೊ ವಾಟ್? ನನ್ನ ಥಿಯರಿ ನಿಮ್ಗಳ ಥಿಯರಿಗಿಂತ ಹೆಚ್ಚು ಅಪ್ರೋಪ್ರಿಯೇಟ್ ಆಗಿದೆ. ಅಪ್ರೋಪ್ರಿಯೇಟ್ ಅಂತೆ, ಹಿಪ್ನೋಟಿಸಮ್ ಆ್ಯಪ್ ಅಂತೆ. ಇವೆಲ್ಲ ಏನು ಗುರು? ಹ್ಯಾಟ್ಸ್ ಆಫ್ ಟು ಯುವರ್ ಕ್ರಿಯೇಟಿವಿಟಿ. ಗುರು, ಈ ಕೇಸು 230 ವರ್ಷದ ಹಿಂದಿಂದು. ಆವಾಗ GPS ಕ್ಯಾಬು ಅವೆಲ್ಲ ಇತ್ತಾ? ಒಳ್ಳೆ ನಾವು ಡಿಸ್ಕಷನ್ ಸ್ಟಾರ್ಟಿಂಗ್ ಅಲ್ಲೇ ಡಿಸೈಡ್ ಮಾಡ್ಕೊಂಡಿದ್ವಿ, ಈ ಕೇಸ್ ಏನಾದರೂ ಇಂಡಿಯಾದಲ್ಲಿ 21st ಸೆಂಚುರಿಲಿ ನಡೆದಿದ್ರೆ ಏನಾಗ್ತಿತ್ತು ಅಂತ. ಸ್ಟಾರ್ಟಿಂಗಲ್ಲಿ ಒಪ್ಕೋತಾರೆ, ಆಮೇಲೆ ಕಿರಿಕ್ ಮಾಡ್ತಾರೆ. ಸರ್, ನಾನು ನಿಮ್ಗೆ ಹೇಳಿದೆ ಇವ್ರು ಬೇಡ ಅಂತ, ನೀವೇ ಇವ್ರನ್ನ ಸಜೆಸ್ಟ್ ಮಾಡಿದ್ದು. ಓಹೋ, ಯಾರೋ ಒಬ್ಬ ಯಾವುದೋ ಒಂದು ಕೊಲೆ ನಡೆದಿದ್ದು ಹಿಂದಿನ ದಿವಸ ಅವನು ವರ್ಕಿಗೆ ರಜೆ ಹಾಕ್ಬಿಟ್ರೆ ಅವನೇ ಕೊಲೆಗಾರ. ಬುದ್ಧಿವಂತ ಗುರು ನೀನು. ಇದೊಂದು ಪಾಯಿಂಟ್ಗೆ ನಾನು ನಿಮ್ಮನ್ನು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಬಾಸ್. ಅಯ್ಯೋ, ನೀವೇನು ಸರ್ ಇಂಥ ಎಳ್ಸೆಳ್ಸ್ ಪಾಯಿಂಟ್ಗೆಲ್ಲ ಸಪೋರ್ಟ್ ಮಾಡಿಕೊಂಡು? ಅಲ್ಲ ಕಣ್ರಿ, ಆ ಇಬ್ರು ಡಿಟೆಕ್ಟಿವ್ಸ್ಗಳು ಕೊಲೆಯಾಗಿರೋದೇ ದೊಡ್ಡ ಫ್ಯಾಕ್ಟು. ಅದನ್ನೇ ಬಿಟ್ಬಿಟ್ಟು ನೀವು ನಿಮ್ಮ ಥಿಯರಿ ಮಾಡ್ಕೊಂಡಿದ್ದೀರಲ್ಲ, ಫಸ್ಟು ನಿಮ್ಗಳ ಥಿಯರಿನ ನೀವು ರಿಪೇರಿ ಮಾಡ್ಕೊಳ್ರಿ. ಒಂದೇ ಒಂದು ಬುದ್ಧಿವಂತಿಕೆ ತೋರಿಸುತ್ತೆ ಸರ್. ನೀವು ಬರೀ ಸುಳ್ಳು ಹೇಳ್ತಾ ಇದ್ರ ಸರ್. ಇಲ್ವೇ ಇಲ್ಲ ಸರ್, ಮನುಷ್ಯನ ಅವನ ಬುದ್ಧಿವಂತಿಕೆನ ಯಾರು ಮುಟ್ಟಕ್ಕಾಗೋದಿಲ್ಲ ಸರ್. ವಾಸ್ಕೋ ಡ ಗಾಮ ಇಂಡಿಯಾಗೆ ಬಂದಿರಲಿಲ್ಲ ಅಂದಿದ್ರೆ ಇಂಡಿಯಾ ಈಗ ಇರೋದಕ್ಕಿಂತ ವಾಸ್ಕೋ ಡ ಗಾಮ ಬಂದಿದ್ರಿಂದನೇ ಎಲ್ಲ ಸ್ಟೇಟ್ಸ್ ಯುನೈಟ್ ಆಗಿ ನಮಗೆ ಇಂಡಿಯಾ ಅನ್ನೋ ನೇಷನ್ ಸಿಕ್ಕಿತ್ತು. ಹೌದು, ಹೇಳ್ತಾ ನೀನು ಕರೆಕ್ಟಾಗಿ ಚೆಕ್ ಮಾಡ್ತಾ ಇದೀಯಾ? ಇಲ್ಲ ರೀ, ನೀನು ಕರೆಕ್ಟ್ ಸರಿ ಇದೆ. ಮುಗಿಸಿ ನಾನು ಸ್ವಲ್ಪ ನಾನು ಈ ಉಪ್ಪಿಟ್ಟು ಅಂತ ನೆನೆ ಕರೀತಾರೆ. ಆಮೇಲೆ ಉಪ್ಪಿಟ್ಟಿಗೆ ಏನೋ ಸೈಡ್ಸ್ ಬೇಡ, ಅದೊಂದೇ ತಿನ್ಕೋಬಹುದು. ಇಲ್ಲ ಉಪ್ಪಿಟ್ಟೆ ಒಳ್ಳೇದು. ಎಲ್ಲ ಹೆಂಗಿರತ್ತೆ? ಓ, ಫ್ಯಾಕ್ಟ್ ನಂಬರ್ 32 ಬರ್ದಿದೆ ಅಲ್ವಾ, ಈರುಳ್ಳಿ ದೋಸೆ ಅಂತ. ಒಂದೊಂದು ಸೀರಿಯಲ್ ನಂಬ್ಕೊಂಡು 50-50 ಸಾವಿರ ಜನ ಬದುಕ್ತಾ ಇರ್ತಾರೆ. ಈ ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂದ್ರೆ 100 ವರ್ಷ ಒಂದು ಸೀರಿಯಲ್ ಬರ್ಬಾರ್ದಾಗ್ರು. ಸೀರಿಯಲ್ ಬರಬೇಕು ಗುರು, ಸೀರಿಯಲ್ ದೇವ್ರು. ಏನು ಮಾತಾಡ್ತೀಯ ಸರ್? ಉಪ್ಪಿಟ್ಟು ಬೆಳಿಗ್ಗೆ ಎದ್ದು ಡಿಸೈಡ್ ಮಾಡ್ಬೋದು, ತಕ್ಷಣ ಮಾಡ್ಬೋದು ಅದನ್ನ. ಬೇರೆ ತಿಂಡಿಯಲ್ಲಿ ಏನೋ ಸೈಡ್ ಸೀರಿಯಲ್ ನಂಬ್ಕೊಂಡು 50-50 ಸಾವಿರ ಜನ ಸೋಮವಾರದಿಂದ ಶುಕ್ರವಾರ ಕೆಲಸ ಅಂತ ಸಾಯ್ತವೆ. ಆದರೆ ಶನಿವಾರ ಭಾನುವಾರ ಹೆಂಡ್ರ ಮಕ್ಕಳ ಜೊತೆ ಆರಾಮಾಗಿರೋದು ಬಿಟ್ಟು ಇಲ್ಲಿ ಬಂದು ಯಾವುದೋ ಕಿತ್ತಾಗಿರೋ ವಿಷಯ ತಗೊಂಡು ಅದನ್ನ ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು ಅಂತ ಡಿಸ್ಕಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತವೆ. ತೀರ್ಬೇಕು ನನ್ನ ಮಕ್ಕಳು. ನಮ್ಮ ಊರ ಕಡೆ ಆ ಹೆಂಗಸರು ಇದನ್ನೇ ಮಾಡೋದು. ಅವು ಬಿಟ್ಟಿ ಮಾಡ್ತವೆ, ಇವು 1000 ರೂಪಾಯಿ ದುಡ್ಡು ಕೊಟ್ಟು ಮಾಡ್ತವೆ. ಅದೇ ಯತ್ವಾಸ. ಇವಕ್ಕೊಂದು ಕ್ಲಬ್ ಅಂತೆ, ಅದ್ರ ಹೆಸರು ಥಿಯರಿ ಕ್ಲಬ್ ಅಂತೆ. ಇವು ಮಕ್ಕ ಮೌಚ. ಮತ್ತೆ ಊರ ಕಡೆ ಏನು ಸಮಾಚಾರ? ಹಾಂ, ಕರಿತಾರೆ. ಮಿಸ್ ಕಾಲ್ ಕೊಡ್ತೀನಿ, ಆಮೇಲೆ ಮಾಡು. ಬಂದೆ
ನಾನು ಕೇಳ್ತೀನಿ ಕೇಳ್ರ, ಇಟ್ಸ್ ವರ್ಕ್ ಇಟ್ ಆನ್. ಏನಾಗಲ್ಲ ನೋಡು, ಅದು ಖಂಡಿತ ಆಗುತ್ತೆ, ಏನಾಗಲ್ಲ.